ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭೋರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಗುರುರಾಘವೇಂದ್ರಾಯ ನಮಃ. ಶ್ರೀ ಗುರುರಾಘವೇಂದ್ರಾಯ ನಮಃ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. ओम जगद्गुरु आदिशंकराचार्य महाराज की जय. शंकर मध्व रामानुजाचार्य महाराज की जय. जय ಗುರು ಪರಂಪರೆಗೆ ಜೈ. ಗುರು ಪರಂಪರೆಯನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆರಾಧನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಗುರು ಪ್ರಾರ್ಥನೆ ಎಂಬತಕ್ಕಂಥದ್ದು ಗುರುವಿಗೆ ಗುರುವಾಗಿರ್ತಕ್ಕಂಥ ಗುರು ದತ್ತ ಮಹಾರಾಜರ ಆರಾಧನೆ ಎಂಬತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಹಾಗಾಗಿ ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರು ದತ್ತಾತ್ರೇಯರ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣವಾದಂಥ ಒಂದಷ್ಟು ಚರಿತ್ರೆಗಳನ್ನು ಕಥಾಶ್ರವಣವನ್ನು ತಾವು ಆಲಿಸೋರಿದ್ದೀರಿ, ನೋಡೋರಿದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಗುರು ದತ್ತಾತ್ರೇಯರ ಮೂಲ ಸಾನ್ನಿಧ್ಯ ಗಾಣಗಾಪುರ ಕ್ಷೇತ್ರ, ಜೊತೆಗೆ ವಿಶೇಷವಾಗಿ ನರಸಿಂಹ ಸರಸ್ವತಿಯ ಆ ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯ, ಅಲ್ಲಿ ನಡೀತಕ್ಕಂಥ ಪವಾಡಗಳು, ಇದೆಲ್ಲವನ್ನು ಸಹಿತ ನೋಡುವಂಥ ಭಾಗ್ಯ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮಧರಾಯತಾಕ್ಷಿ ವಿಶ್ವಪ್ರಿಯ ವಿಷ್ಣುಮನೋನುಕೂಲೇ ತುತ್ಪಾದ ಪದ್ಮಂ ವೈ ಸನ್ನಿಧತ್ಸ್ವ ಯಾಸಾ ಪದ್ಮಾಸನಸ್ಥಾ ವಿಫಲಕಟಿತಡಿ ಪದ್ಮಪತ್ರಾಯತಾಕ್ಷಿ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಹರಿಂ ಕಾರಾಸನಗರ್ಭಿದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರಣೀಂ ಚ ವರಸದಾಂ ದೌತಾಂ ತ್ರಿನೇತ್ರೋಜ್ವಲಾಂ ಒಂದೇ ಪುಸ್ತಕ ಭಾಸಮಂಕುಶಧಿರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ವರಕಲಾಂ ಶ್ರೀಚಕ್ರಸಂಚಾರಿಣೀಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೇ ನಮಃ. ಓಂ ನವದುರ್ಗಾಯ ನಮಃ. ಓಂ ತ್ರಿಕಾಲಗ್ನಸಂಪನ್ನೇ ನಮಃ. ಓಂ ಭುವನೇಶ್ವರಿಯೇ ನಮಃ. ಲಲಿತಾ ರಾಜರಾಜೇಶ್ವರಿಯೇ ನಮಃ. ಓಂ ರಾಜ್ಯದಾಯಿನೇ ನಮಃ. ಓಂ ರಾಜ್ಯಕಲಾವಲ್ಲಭಾಯ ನಮಃ. ಓಂ ಬ್ರಾಹ್ಮ್ಯೇ ನಮಃ. ಓಂ ಮಾಹೇಶ್ವರಿಯೇ ನಮಃ. ಓಂ ಕೌಮಾರ್ಯೇ ನಮಃ. ಓಂ ವೈಷ್ಣವ್ಯೇ ನಮಃ. ಓಂ ವಾರಾಹ್ಯೇ ನಮಃ. ಇಂದ್ರಾಣಿಯೇ ನಮಃ. ಓಂ ಚಾಮುಂಡಾಯ ನಮಃ. ಓಂ ಚಂಡಿಕಾಯ ನಮಃ. ಓಂ ಮಹಾಕಾಳಿ ಮಹಾಲಕ್ಷ್ಮೀ ನಮಃ. ಓಂ ಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಓಂ ಶ್ರೀಮತೇ ನಮಃ. ಜಗದಂಬಿಕಾಯೈ ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಬೆಳಗಿನ ಶುಭೋದಯಗಳನ್ನು ಹೇಳ್ತಾ, ಗುರುವಾರದ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ಗುರುವಾರ ಅಂತ ಬಂದಾಗ ಗುರುಗಳ ಪ್ರಾರ್ಥನೆ, ಗುರುರಾಯರ ಆರಾಧನೆ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಹಾಗೂ ಗುರು ದತ್ತ ಮಹಾರಾಜರನ್ನು ಸಹಿತ ಪ್ರಾರ್ಥನೆ ಮಾಡತಕ್ಕಂಥ ದಿನ. ಗುರು ಪ್ರಾರ್ಥನೆ ಎಂಬತಕ್ಕಂಥದ್ದು ಪ್ರಾರಂಭವೇ ಗುರುವಾರದಂದು. ಹಾಗಾಗಿ ಗುರುವಾರ ಅಂತ ಬಂದಾಗ ತಾವೆಲ್ಲರೂ ಸಹಿತ ತಮ್ಮ ತಮ್ಮ ಮನೋಕಾಮನೆಗಳ ಸಿದ್ಧಿಗಾಗಿ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂತಹ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗುರು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದು ಮತ್ತಷ್ಟು ಯಶಸ್ಸಿನ ಸಂಗತಿ. ಹಾಗಾಗಿ ಯಾರು ಯಾವ ಕಾಯಕವನ್ನು ಮಾಡಬೇಕಾದರೂ, ಯಾವ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತಾವು ಮುಂದಾದರೂ ನಿಮ್ಮ ಕುಲದೇವರ ಅನುಗ್ರಹವನ್ನು ಪಡಿತಕ್ಕಂಥದ್ದು, ಜೊತೆಗೆ ನಿಮ್ಮ ಧರ್ಮದ ಗುರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಗುರುವಿನ ಮಾರ್ಗದರ್ಶನದಿಂದ ತಾವು ಒಂದೆಜ್ಜೆ ಮುಂದಕ್ಕೆ ನಡೆದರೆ ಅದು ಮತ್ತಷ್ಟು ವಿಶೇಷವಾಗಿರುತ್ತೆ. ಹಾಗೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಸಹಿತ ನಿಮ್ಮದಾಗಿರುತ್ತೆ. ಇವತ್ತು ಗುರುವಾರ, ಗುರುಗಳ ವಾರ, ಗುರುರಾಯರ ವಾರ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಆರಾಧನೆ ಮಾಡ್ತಕ್ಕಂಥ ವಾರ, ಜೊತೆಗೆ ವನಸಿರಿಗಳಿಂದ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ವಾರ. ಹಾಗಾಗಿ ಅರಳಿ ವೃಕ್ಷ ಮತ್ತು ಬಿಳಿ ಎಕ್ಕದ ಎಲೆಯಿಂದ ಒಂದು ತಂತ್ರಸಾರವನ್ನು ಹೇಳ್ತೀನಿ ಅಂತ ಹೇಳಿದ್ದೆ ನಾನು. ಬಿಳಿ ಎಕ್ಕದ ಎಲೆ ಮತ್ತು ಅರಳಿ ಎಲೆ, ಇದೆರಡು, ಅರಳಿ ಎಲೆ ಮತ್ತು ಬಿಳಿ ಎಕ್ಕದ ಎಲೆ, ಜೊತೆಗೆ ಬೇಕಾಗಿರ್ತಕ್ಕಂಥ ಒಂದಷ್ಟು ಅಕ್ಕಿ ಹಿಟ್ಟು, ಜೊತೆಗೆ ಅರಿಶಿಣದ ಕೊಂಬಿನಿಂದ ತಯಾರಾಗಿರ್ತಕ್ಕಂಥ, ಅಂದರೆ ನೀವೇ ಮನೆಯಲ್ಲಿ ಖುದ್ದಾಗಿ ನಿಮ್ಮ ಸ್ವಹಸ್ತದಿಂದ ಅರಿಶಿಣದ ಕೊಂಬಿನಿಂದ ಒಂದು ಗಂಧವನ್ನು ತಯಾರು ಮಾಡ್ಕೋಬೇಕು. ಇದು ಮನುಷ್ಯನಿಗೆ ತನ್ನ ಹಿಂದೆ ಏನೋ ಇದೆ, ಒಂದು ಅಗೋಚರವಾಗಿರೋ ಶಕ್ತಿ ಇದೆ, ಅಥವಾ ಒಂದು ಶಕ್ತಿ ನಮ್ಮ ಹಿಂದೆ ನಮ್ಮನ್ನು ಫಾಲೋ ಮಾಡ್ತಾ ಇದೆ, ಅಥವಾ ನಮಗೇನೋ ಒಂಥರ ಭಯಭ್ಯಸ್ತರಾಗ್ತಾ ಇದ್ದೇವೆ, ಆ ಭಯ ಎಂಬತಕ್ಕಂಥದ್ದು ನಮ್ಮನ್ನು ಆವರಿಸ್ತಾ ಇದೆ. ಸಂಜೆ 6 ಗಂಟೆ ಆಗ್ತಾ ಇದ್ದಾಗೆ ಆ ಕತ್ತಲ್ಲಿ ನಾವು ಕೂತ್ಕೊಳ್ತಾ ಇದ್ದೀವಿ, ಆ ಕತ್ತಲು ಎಂಬತಕ್ಕಂತಹ ಭೂತ ನಮ್ಮನ್ನು ಬಿಡದಿ ನಮ್ಮನ್ನು ಬಾಧಿಸ್ತಾ ಇದೆ ಎಂಬತಕ್ಕಂಥದ್ದಕ್ಕೆ ಸೂಕ್ತವಾದಂಥ ಪರಿಹಾರ. ಹಾಗಾಗಿ ಇದನ್ನು ಮನೆಗಳಲ್ಲೇ ಮಾಡ್ಕೊಳ್ಳುವಂಥದ್ದು. ಯಾರು ವಾಸ್ತುಗುರದಲ್ಲಿ ಸಣ್ಣ ಮಕ್ಕಳು, ವಯಸ್ಸಾಗಿರ್ತಕ್ಕಂತಹ ವೃದ್ಧರು
ತಾಯಂದರು ಯಾರಿಗೆ ಈ ಭಯದ ಸನ್ನಿವೇಶ ಇದೆ ಅಥವಾ ಒಂದಿಷ್ಟು ಭಯಭೀತಿಯಲ್ಲಿ ಒದ್ದಾಡ್ತಾ ಇದ್ದೀರಿ, ಇದಕ್ಕೆ ಚಕ್ರ, ಯಂತ್ರ, ಮಂತ್ರ ಅಥವಾ ಕ್ಷೇತ್ರ ಏನೂ ನೋಡಬೇಕಾದಿಲ್ಲ. ನೀವು ಮಾಡಬೇಕಾಗಿರ್ತಕ್ಕಂತಹ ಕಾಯಕವನ್ನು ಶ್ರದ್ಧೆಯಿಂದ ಮಾಡಿದ್ರೆ ಸಾಕು. ಅದರಲ್ಲೂ ಈ 2 ವನಸ್ಸಿಗಳಿದೆಯಲ್ಲ ನೋಡಿ, ಒಂದು ಅಶ್ವತ್ಥದಲ್ಲಿ ಬ್ರಹ್ಮರಾಕ್ಷಸ ಇದ್ದ. ಆ ಬ್ರಹ್ಮರಾಕ್ಷಸನಿಗೆ ಮೋಕ್ಷ ಕೊಟ್ಟಿದ್ದು ಗುರು ದತ್ತಾತ್ರೇಯರು. ಅದಕ್ಕೋಸ್ಕರ ಅಶ್ವತ್ಥ ವೃಕ್ಷಕ್ಕೆ ಅಂತಹದ್ದೊಂದು ಶಕ್ತಿ ಆಯಿತು. ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ, ಬ್ರಹ್ಮ ವಿಷ್ಣು ಮಹೇಶ್ವರರು ತ್ರಿಮೂರ್ತಿಗಳು ಸಹಿತ ಈ ಒಂದು ಅಶ್ವತ್ಥ ವೃಕ್ಷದಲ್ಲಿ ನಿಂತಿರ್ತಕ್ಕಂಥದ್ದಿದೆ. ಇನ್ನು ತಂತ್ರಸಾರಕ್ಕೆ ಬೇಕಾಗಿರುವಂತಹದ್ದು ಬಿಳಿ ಎಕ್ಕದ ಎಲೆ. ಒಂದು ಕಡೆ ದೇವರ ವೃಕ್ಷ, ಒಂದು ಕಡೆ ವಿಶೇಷವಾಗಿರುವ ಶಕ್ತಿಯ ವೃಕ್ಷ. ಹಾಗಾಗಿ ಬಿಳಿ ಎಕ್ಕ ಮತ್ತು ಅಶ್ವತ್ಥ ಈ 2 ಎಲೆಗಳು ಇದ್ದರೆ ಸಾಕು, ಇವತ್ತಿನ ತಂತ್ರಸಾರಕ್ಕೆ ಶೀಘ್ರ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡ್ತಾ ದತ್ತನ ಈ ಪವಾಡ ಕ್ಷೇತ್ರವನ್ನು, ಈ ಒಂದು ವಿಶೇಷವಾಗಿರ್ತಕ್ಕಂಥ ಗಾಣಗಾಪುರ ಕ್ಷೇತ್ರ, ಭೀಮಾ ನದಿ ತೀರ, ಈ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಒಂದು ಅಂಶಗಳನ್ನು, ಅದರಲ್ಲೂ ದತ್ತನ ಪಾದಿಕೆಗಳಿರ್ತಕ್ಕಂಥದ್ದು, ನರಸಿಂಹ ಸರಸ್ವತಿಗಳ ಪಾದಿಕೆ ಇರತಕ್ಕಂಥದ್ದು, ಜೊತೆಗೆ ಸಾಕಷ್ಟು ಪವಾಡಗಳನ್ನು, ಸಾಕಷ್ಟು ಆತ್ಮಗಳಿಗೆ ಮುಕ್ತಿಯನ್ನು, ಜೊತೆಗೆ ಎಷ್ಟೋ ದುಷ್ಟಶಕ್ತಿಗಳ ಅಟ್ಟಹಾಸ ಮೆರೆತಿರ್ತಕ್ಕಂಥದ್ದನ್ನು ಅದಕ್ಕೊಂದು ಕಡಿವಾಡ ಹಾಕುವಂಥ ಕ್ಷೇತ್ರ ಅಂದರೆ ಅದು ಗಾಣಗಾಪುರ ಕ್ಷೇತ್ರ. ಇವತ್ತಿಗೂ ಆ ಕ್ಷೇತ್ರದಲ್ಲಿ ನಡೆಯುವಂಥ ಪವಾಡಗಳು ಒಂದೆರಡಲ್ಲ, ಅಷ್ಟು ಅದ್ಭುತವಾಗಿರ್ತಕ್ಕಂಥದ್ದು. ಹಾಗೆ ಎಷ್ಟೇ ಮನುಷ್ಯ ಎತ್ತರಕ್ಕೆ ಬೆಳೆದಿದ್ದರೂ, ಎಷ್ಟೇ ಕೋಟಿಗೆ ತಾನು ಬದುಕಿದ್ರೂ ಸಹಿತ ಅಲ್ಲಿ ಭವತಿ ಭಿಕ್ಷಾಂದೇಹಿ ಎಂಬತಕ್ಕಂಥ ಮಾತನ್ನು ಹೇಳಿ 4-5 ವಾಸ್ತುಗೃಹಗಳಲ್ಲಾದರೂ ಕನಿಷ್ಠ ಪಕ್ಷ ದೇವಾಲಯದ ಹಿಂದಿರ್ತಕ್ಕಂಥ ಅಲ್ಲಿನ ಒಂದು ಪ್ರಧಾನವಾಗಿರ್ತಕ್ಕಂಥ ಸೇವೆಗಳನ್ನು ಮಾಡ್ತಾರಲ್ಲ, ಅವರು ಮಧ್ಯಾಹ್ನ 12 ಗಂಟೆಗೆ ಗುರು ದತ್ತರು ಯಾವುದೋ ಒಂದು ರೂಪದಲ್ಲಿ ಬರ್ತಾರೆ ಅಂತ ಮನೆಯಲ್ಲಿ ಮಾಡಿರುವಂತಹ ಪದಾರ್ಥಗಳನ್ನು ದೇವರಿಗೆ ನೈವೇದ್ಯ ಮಾಡಿ ಆ ನೈವೇದ್ಯ ಪ್ರಸಾದವನ್ನು ಅಲ್ಲಿ ಇಟ್ಕೊಂಡಿರ್ತಾರೆ. ವ್ಯಕ್ತಿ ಯಾವುದೇ ಮಟ್ಟದ ಎತ್ತರದ ವ್ಯಕ್ತಿ ಆಗಿದ್ದರೂ, ಎಷ್ಟೇ ಶ್ರೀಮಂತನಾಗಿದ್ದರೂ ಅಲ್ಲಿ ಭವತಿ ಭಿಕ್ಷಾಂದೇಹಿ ಭವಾನ್ ಭಿಕ್ಷಾಂದೇಹಿ ಅಂಥೇಳಿ ಆ ಭಿಕ್ಷೆಯನ್ನು ತೆಗೆದುಕೊಂಡು ಅದನ್ನು ತಾನು ಪ್ರಸಾದವಾಗಿ ಸ್ವೀಕರಿಸಬೇಕು. ಆ ಸ್ವೀಕರಿಸಿದಾಗಲೇ ನಾನು ಎಂಬತಕ್ಕಂತಹ ಮದಮಾತ್ಸರಿಗಳು ದೂರ ಆಗ್ತಕ್ಕಂಥದ್ದು. ಅಂತಹ ಕ್ಷೇತ್ರ, ಪರಮ ಪವಿತ್ರವಾಗಿರುವ ಕ್ಷೇತ್ರ, ಇದೇ ಶನಿವಾರ ಬೆಳಗ್ಗೆ 8 ಗಂಟೆಗೆ ತಾವು ವೀಕ್ಷಣೆ ಮಾಡ್ತಿದ್ದೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತು ಸಮಯ ಬಹಳ ಕಡಿಮೆ, ಯಾಕೆ ಅಂದರೆ ಇವತ್ತು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರಗಳಿದೆ. ಒಂದು ಕಡೆ ಅರಳಿ ಎಲೆ ಮತ್ತು ಒಂದು ಬಿಳಿ ಎಕ್ಕದ ಎಲೆ. ಅರಳಿ ಎಲೆನ ನಾನು ನಿಮಗೆ ತೋರಿಸ್ಬೇಕಾದ್ದಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತು. ಅರಳಿ ಎಲೆ ಯಾವ ವಾಸ್ತು ಅಂದರೆ ಯಾವೊಂದು ಗ್ರಾಮಗಳಲ್ಲಿ ಸಣ್ಣ ಸಣ್ಣ ಹಳ್ಳಿಗಳಲ್ಲೂ ಸಹಿತ ಒಂದು ಅರಳಿ ಎಲೆಯನ್ನು, ಅಲ್ಲಿ ಅರಳಿ ವೃಕ್ಷವನ್ನು ಬೆಳೆಸಿರ್ತಾರೆ. ಊರಿಗೆ ಒಂದು ಪ್ರಧಾನವಾಗಿರ್ತಕ್ಕಂಥ ಅರಳಿ ವೃಕ್ಷ ಇರಲೇಬೇಕು. ಎಲ್ಲಿ ಅರಳಿ ವೃಕ್ಷ ಸಂರಕ್ಷಣೆ ಆಗುತ್ತೋ ಆ ಪ್ರಾಂತ್ಯ ಯಾವತ್ತೂ ಸಹಿತ ಸಮೃದ್ಧಿಯಾಗಿರುತ್ತೆ. ಇರ್ತಕ್ಕಂಥ ದೋಷಗಳು ದೂರ ಆಗಬೇಕಾದ್ರೆ, ಆ ಪ್ರಾಂತ್ಯದಲ್ಲಿ ಬರ್ತಕ್ಕಂತಹ ರೋಗ ರುಜಿನಗಳು ದೂರ ಆಗಬೇಕಾದ್ರೆ, ಸ್ವಚ್ಛಂದವಾದಂತಹ ಗಾಳಿ ಇರಬೇಕಾದ್ರೆ, ಗರ್ಭದಲ್ಲಿರ್ತಕ್ಕಂಥ ದೋಷ ದೂರ ಆಗಬೇಕಾದ್ರೆ ಅಶ್ವತ್ಥ ಮರ, ಅರಳಿ ಮರ ಇರಲೇಬೇಕು. ಆ ಅರಳಿ ಮರದಲ್ಲಿರ್ತಕ್ಕಂಥ ಆ ವಿಶೇಷವಾಗಿರುವ ಶಕ್ತಿ ಆ ಥರ ಇರುತ್ತೆ. ಇನ್ನು ಮನುಷ್ಯನಿಗೆ ತನ್ನೊಳಗೆ ಅಂಜಿಕೆ ಅಂತಕ್ಕಂಥದ್ದು ಇದೆಯಲ್ಲ, ಭಯ ಎಂಬತಕ್ಕಂಥದ್ದಿದೆಯಲ್ಲ, ಆ ಭಯವನ್ನು ಹೊಡೆದೋಡಿಸ್ಲಿಕ್ಕೆ ಈ ಒಂದು ಅರಳಿ ವೃಕ್ಷದ ಎಲೆ ಜೊತೆಗೆ ಬಿಳಿ ಎಕ್ಕದ ಎಲೆ. ಈ ಬಿಳಿ ಎಕ್ಕನೂ ಅಷ್ಟೇ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ನೋಡಿ, ಒಂದು ಬಿಳಿ ಎಕ್ಕ ಅಂದರೆ ಇವತ್ತಿನ ಸಾಮಾನ್ಯಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಬಿಳಿ ಎಕ್ಕದ ಎಲೆ ಕೈಲಿದ್ದರೆ, ಬಿಳಿ ಎಕ್ಕದ ಹೂವು ಇದನ್ನು ವ್ಯಾಪಾರ ಸ್ಥಳದಲ್ಲಿ ವ್ಯವಹಾರಗಳನ್ನು ನಡೆಯುವಂಥ ಕಡೆ ಏನಾದರೂ ಅಡ್ಡಿ ಆತಂಕ ಆಗುತ್ತೆ, ಯಾರಾದರೂ ಕೆಟ್ಟ ಕಣ್ಣು ಹಾಕ್ತಾರೆ, ಅಥವಾ ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ, ದೃಷ್ಟಿದೋಷಕ್ಕೆ ಒಳಗಾಗ್ತಾ ಇದ್ದೀವಿ, ಏನೋ ಸಮಸ್ಯೆ ಆಗ್ತಿದೆ ಅಂದರೆ ಅಲ್ಲಿಗೆ ಈ ಒಂದು ಬಿಳಿ ಎಕ್ಕದ ಹೂವು ತುಂಬ ಕೆಲಸ ಮಾಡುತ್ತೆ. ಬಿಳಿ ಎಕ್ಕದ ಹೂವು, ಅದರ ವೃಕ್ಷ, ಅದರ ಗಿಡ, ಅದರ ಬೇರು, ಅಲ್ಲಿ ಗಣಪನ ಆರಾಧನೆ ಮಾಡುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. 16 ಅಥವಾ 18 ವರ್ಷಗಳ ಆಗಿದೆ ಒಂದು ವೃಕ್ಷಕ್ಕೆ ಅಂದರೆ ಆ ವೃಕ್ಷದ ಬೇರಿನಲ್ಲಿ ಒಂದು ಗಣಪ ಅಥವಾ ಒಂದು ಹನುಮನ ಚಿತ್ರ ಅಲ್ಲಿರುತ್ತಂತೆ. ಒಂದು ಗಣಪ ಅಥವಾ ಒಂದು ಹನುಮನಿಗೂ ಮತ್ತು ಗಣಪನಿಗೂ ವಿಶೇಷವಾಗಿರುವ ಸಾನ್ನಿಧ್ಯಗಳು ಬಿಳಿ ಎಕ್ಕದ ಗಿಡ ಅಂತ ಹೇಳ್ತಾರೆ. ಅಂತಹ ಬಿಳಿ ಎಕ್ಕದ ಗಿಡದ ಎಲೆ, ಅರಳಿ ವೃಕ್ಷದ ಎಲೆ, ಇದು ಇವತ್ತಿನ ತಂತ್ರಸಾರಕ್ಕೆ ಬೇಕಾಗಿರುವಂಥದ್ದು. ಇನ್ನು ಗುರುವಾರ, ಇವತ್ತು ಗುರುವಾರ ಅಂದಾಗ ಗುರು ಪ್ರಾರ್ಥನೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹಾಗೆ ಗುರುವಿಗೆ ಬೇಕಾಗಿರುವಂಥದ್ದೇನು, ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅರಿಶಿನ. ಒಬ್ಬರು ಹೇಳ್ತಾರೆ ಹಿರಿಯರು, ಯಾವ ವಾಸ್ತುಗೃಹದಲ್ಲಿ ಅರಿಶಿನ ಇಲ್ಲ ಎಂಬತಕ್ಕಂಥ ಮಾತಾಡ್ತಾರೆ ಆ ಮನೆಗೆ ಗುರುವಿನ ಒಂದು ಅನುಗ್ರಹನೇ ಇರೋದಿಲ್ಲವಂತೆ. ಅಂದರೆ ಗುರುಬಲ ಅಂತಕ್ಕಂಥದ್ದನ್ನು ಎಲ್ಲೋ ಇಲ್ದಿರ ಆಗೋಗಿರುತ್ತೇನೋ ಅಂತ ಹೇಳ್ತಾರೆ. ಅರಿಶಿನ ಯಾವತ್ತೂ ಮನೇಲಿ ಇಲ್ಲ ಅಂತ ಹೆಣ್ಮಕ್ಳು ಹೇಳಬಾರ್ದು, ಅರಿಶಿನ ಹೆಚ್ಚಿದೆ ಅಂತ ಹೇಳಬಾರ್ದು. ಅಂದರೆ ಅರಿಶಿನ ಮುಗಿದೋಯ್ತು ತರಬೇಕು ಅಂತಕ್ಕಂಥದ್ದಕ್ಕಿನ್ನ ಅರಿಶಿನ ಇನ್ನೂ ಸ್ವಲ್ಪ ಇದೆ ಅನ್ನಬೇಕಾದ್ರೆ ತಂದಿಟ್ಬಿಡ್ಬೇಕು. ಅಡಿಗೆಗೆ ಬಳಸುವಂಥ ಅರಿಶಿನ ಆಗಿರಲಿ, ಪೂಜೆಗೆ ಬಳಸುವಂಥ ಅರಿಶಿನ ಆಗಿರಲಿ, ಅರಿಶಿನ ಇಲ್ಲದ ಮನೆ ಅದು ಯಾವತ್ತೂ ಏಳಿಗೆ ಆಗೋದಿಲ್ಲ, ಅಭಿವೃದ್ಧಿ ಆಗೋದಿಲ್ಲ, ಸಮಸ್ಯೆಯ ಸೆರೆಮಾಲೆ ಅಲ್ಲಿ ತುಂಬಿ ತುಳುಕ್ತಾ ಇರುತ್ತೆ. ಅದಕ್ಕಾಗಿ ಅರಿಶಿಣದ ಕೊಂಬು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು.
ಈ ಅರಿಶಿಣದ ಕೊಂಬಾಗಲಿ ಅಥವಾ ಅರಿಶಿಣ ಆಗಿರಲಿ, ಇದನ್ನು ತಪ್ಪದಿರ ಪ್ರತಿಯೊಂದು ವಾಸ್ತುಗೃಹಗಳಲ್ಲೂ ಇದು ಯಾವತ್ತೂ ಇರುವಂಥ ರೀತಿ ನೋಡ್ಕೊಳ್ಳಿ. ಯಾವತ್ತೂ ಅರಿಶಿಣ ನಮ್ಮ ಹತ್ರ ಇಲ್ಲ ಅನ್ನಿಸ್ಕೊಳ್ಬೇಡಿ. ಅರಿಶಿಣ, ಅರಿಶಿಣದ ಕೊಂಬು, ಅರಿಶಿಣದ ಗಂಧ ಇದೆಲ್ಲ ಭಾಳ ಪರಮ ಪವಿತ್ರವಾಗಿರ್ತಕ್ಕಂಥದ್ದು. ಅದರಲ್ಲೂ ಗುರುವಿನ ಅನುಗ್ರಹ ಬೇಕು ಅಂದರೆ ಅರಿಶಿಣ ಕಂಪಲ್ಸರಿ ಇರಲೇಬೇಕು. ಹಾಗಾಗಿ ಅರಿಶಿಣದ ಕೊಂಬಿನ ಮಹತ್ವ ಅಷ್ಟು ಚೆನ್ನಾಗಿದೆ. ಇನ್ನು ಇದರ ಜೊತೆಗೆ ಅಕ್ಕಿ ಹಿಟ್ಟು, ತಂಡುಲ ಅಂತಾರೆ, ಅಕ್ಕಿ ಹಿಟ್ಟು ಅಂತಾರೆ, ಅಕ್ಕಿಯಿಂದ ಬಂದಂಥ ಪುಡಿ ಅಂತ ಹೇಳ್ತಾರೆ. ಇದು ಚಂದ್ರನಿಗೆ ಬಹಳ ವಿಶೇಷ. ಹಾಗೆ ಶ್ವೇತವರ್ಣವಾದ್ದರಿಂದ ಶುಕ್ರನಿಗೆ ವಿಶೇಷ. ನೋಡಿ, ಶುಕ್ರ ಮತ್ತು ಚಂದ್ರ, ಶುಕ್ರ ಮತ್ತು ಚಂದ್ರ ಇರೋದ್ರಿಂದ ಇಲ್ಲಿ ಶ್ವೇತವರ್ಣಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಹೊತ್ತಿದೆ. ಮನಸ್ಸಿಗೆ ಶಾಂತಿ, ನೆಮ್ಮದಿಯನ್ನು ಕೊಡ್ತಕ್ಕಂಥವನು. ಹಾಗೆ ಯಾವುದೇ ಕಾಯಕವನ್ನು ಮಾಡಬೇಕಾದರೂ ಸ್ಥಳ ಶುದ್ಧಿ ಆಗಬೇಕು. ಅದರ ಮೇಲೆ ಅದರದ್ದೇ ಆದಂಥ ಒಂದು ಮಂಡಲ ಇರಬೇಕು, ಅದರದ್ದೇ ಆದಂಥ ಒಂದು ಬೀಜಾಕ್ಷರಿ ಮಂತ್ರವಿರಬೇಕು. ಆಗಲೇ ಅದರ ಮಹತ್ವ ಸಿಗ್ತಕ್ಕಂಥದ್ದು. ಇನ್ನು ಇದಕ್ಕೆ ಧಾನ್ಯ ತೊಗರಿ ಆಗಲಿ ಅಥವಾ ಕಡಲೆ ಆಗಲಿ ತರಬಹುದು. ಕಡಲೆಬೇಳೆ ಅಥವಾ ತೊಗರಿಬೇಳೆ. ನೋಡಿ, ನಾವಿಲ್ಲಿ ಕಡಲೆ ತಂದಿದ್ದೀವಿ. ಬಹುಶಃ ಇದು ಗುರುವಾರ ಆದ್ದರಿಂದ ಇವತ್ತು ಗುರುವಾರಕ್ಕೆ ಸಂಬಂಧಪಡ್ತಕ್ಕಂಥ ಇವತ್ತು ಕಡಲೆಬೇಳೆ ಅಂದರೆ ಧಾನ್ಯ ಅಂತಕ್ಕಂಥದ್ದು ಇದ್ದರೆ ಅಲ್ಲಿ ಶೀಘ್ರವಾಗಿ ಅದರ ಕಾಯಕ ಸಿದ್ಧಿ ಆಗುತ್ತೆ. ಹಾಗಾಗಿ ಈ ಧಾನ್ಯವನ್ನು, ಕಡಲೆಕಾಳನ್ನು ನಾವಿಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಕಡಲೆಬೇಳೆಯನ್ನು ತಾವು ಸಹಿತ ಮನೆಯಲ್ಲಿ ಕಡಲೆಬೇಳೆ ಅಥವಾ ತೊಗರಿಬೇಳೆ ಇದನ್ನು ನೀವು ವ್ಯವಸ್ಥೆ ಮಾಡ್ಬೋದು. ತೊಗರಿಬೇಳೆಗಿನ ಕಡಲೆಬೇಳೆನೇ ಭಾಳ ಬೇಗ ಕೆಲಸ ಆಗುತ್ತೆ. ಗುರುವಾರ ಈ ಸಂಚಿಗೆ ಅಂದರೆ ಗುರುವಾರ ಇವತ್ತು ನಾವು ಮಾಡುವಂಥ ತಂತ್ರಸಾರದಲ್ಲಿ. ಇನ್ನು ದೀಪಗಳು, ಮಣ್ಣಿನ ದೀಪ, ಅದು ತಮಗೆ ಗೊತ್ತಿರುವಂಥ ವಿಚಾರ. ಇಷ್ಟೆಲ್ಲ ವ್ಯವಸ್ಥೆ ಇರೋದರಿಂದ ಇದರ ಪ್ರಯೋಗಕ್ಕೆ ಸಾಕಷ್ಟು ಹೊತ್ತು ಬೇಕಾದ್ದರಿಂದ ಮೊದಲು ಇವತ್ತಿನ ಪಂಚಾಂಗ ಶ್ರವಣವನ್ನು ನಾವು ಮೊದಲು ನೋಡೋಣ. ಇನ್ನು ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ. ಇವತ್ತು ಮೊದಲು ನಾವು ಆಲಿಸಬೇಕಾದ್ದು ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಪಂಚಾಂಗ ಶ್ರವಣವನ್ನು. ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಮನೇಕದಂತ ಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ. ರಾಮದೇವರನ್ನು ಪ್ರಾರ್ಥನೆ ಮಾಡ್ತಾ ಲಕ್ಷ್ಮೀ ಬೋರಹ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ಲಕ್ಷ್ಮೀ ಬೋರಹ ಸ್ವಾಮಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ತುಂಬ ಸಮೀಪದಲ್ಲಿದೆ. 28 ಮತ್ತು 29ನೇ ತಾರೀಕು ಮಂಗಳವಾರ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯೊಂದಿಗೆ 3ನೇ ವರ್ಷದ ಜಾತ್ರೆ, ಅಂದರೆ 2 ವರ್ಷ ತುಂಬಿ 3ನೇ ವರ್ಷಕ್ಕೆ ಬೀಳುವಂಥ ಕಾರ್ಯಕ್ರಮ. 2 ವರ್ಷ ಪೂರೈಸಿಕೊಳ್ಳುತ್ತೆ, 3ನೇ ವರ್ಷಕ್ಕೆ ಪಾದಾರ್ಪಣೆ ಬೀಳುತ್ತೆ. ಹೀಗಿರುವಂತಹ ಅದ್ಭುತವಾದಂತಹ ಸಾಲಿಗ್ರಾಮ ಕ್ಷೇತ್ರಕ್ಕೆ ಬನ್ನಿ, ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಅದೇ ಕ್ಷೇತ್ರದಲ್ಲೇ ಒಂದು ಶನೈಶ್ಚರನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಶನೈಶ್ಚರನ ಮೂರ್ತಿ ಸಹಿತ ಬಂದಾಯಿತು, ಅದಕ್ಕೆ ಅನುಷ್ಠಾನಗಳು ನಡೀತಾ ಇದೆ. ಅದರ ಜೊತೆಗೆ ಪಾಯ ಸಹಿತ ಹಾಕಿದ್ದಾಯಿತು. ಇನ್ನು ದೇವಸ್ಥಾನದ ಕಟ್ಟಡದ ಕೆಲಸ ಪ್ರಾರಂಭ ಆಗ್ತಾ ಇದೆ. ಇದಕ್ಕೆ ತಮ್ಮೆಲ್ಲರ ಸಹಾಯಸ್ಥರು ಬೇಕಾಗಿದೆ. ಇದಕ್ಕಾಗಿ ನಾವು ಹಿಂದೆನೂ ತಿಳಿಸಿದ್ದೀವಿ. ಹಾಗೆ ತಾವೆಲ್ಲರೂ ಸಹಿತ ಸಹಕರಿಸ್ತಾ ಇದ್ದೀರಿ. ಹಾಗೆ ಜಾತ್ರೆ ಮತ್ತು ಈ ಶನೈಶ್ಚರನ ಪ್ರತಿಷ್ಠಾಪನೆ, ಒಂದು ಕಡೆ ಶನೈಶ್ಚರನ ಪ್ರತಿಷ್ಠಾಪನೆ, ಮತ್ತೊಂದು ಕಡೆ ಜಾತ್ರಾ ಮಹೋತ್ಸವ. ಜಾತ್ರೆ ಅಂದರೆ ಈ ಬಾರಿ ಅಷ್ಟು ದೊಡ್ಡದಾದ ಮಟ್ಟದಲ್ಲಿ ಮಾಡಲಿಕ್ಕೆ ಆಗುತ್ತೋ ಇಲ್ಲವೋ, ಚಿಕ್ಕದಾಗಂತೂ ತಪ್ಪಿಲ್ಲ. ಹಾಗೆ ಬರ್ತಕ್ಕಂಥ ಪ್ರತಿಯೊಬ್ಬ ಯಾತ್ರಿಕರಿಗೂ ನಡೆಯುವಂತಹ ಆ ಒಂದು ಜಾತ್ರಾ ಮಹೋತ್ಸವ ನಡೀತಕ್ಕಂಥ ಯಜ್ಞಗಳು, ಹೋಮಗಳು ಮತ್ತು ಮಹಾಭಿಷೇಕ, ದೇವರಿಗೆ ಅಲಂಕಾರ ಎಲ್ಲವೂ ಸಹಿತ ಸುಭಿಕ್ಷವಾಗಿರುತ್ತೆ. ಇದೆಲ್ಲದರ ಜೊತೆಗೆ ಕಣ್ತುಂಬ ದೇವರ ದರ್ಶನ, ಹೊಟ್ಟೆ ತುಂಬ ಅನ್ನಪ್ರಸಾದ. ಆ ಅನ್ನಪ್ರಸಾದ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಹಸಿದ ವ್ಯಕ್ತಿಗೆ ಅನ್ನವೇ ಬೇಕು. ಹಾಗೆ ದೇವಸ್ಥಾನಕ್ಕೆ ಬಂದಾಗ ಅಲ್ಲಿ ಮಹಾಪ್ರಸಾದ ಅನ್ನಪ್ರಸಾದ ಆಗಿರಬೇಕು. ಅಂತಹ ಅನ್ನಪ್ರಸಾದ ಸಹಿತ ಈ ಬಾರಿ ವಿಶೇಷವಾಗಿರ್ತಕ್ಕಂಥ ರೀತಿ ನಡೆಸಬೇಕು ಎಂಬತಕ್ಕಂಥ ಚಿಂತನೆ. ಅಂದರೆ ಹೆಚ್ಚಿನ ಮಹತ್ವ ಅನ್ನಪ್ರಸಾದಕ್ಕೆ ಕೊಡಬೇಕು ಅಂತ ಇರಲಿ. ಈ ಒಂದು ಕಾಯಕಕ್ಕೆ ನಿಮ್ಮ ಸಹಾಯಸ್ಥವನ್ನು ಅಥವಾ ನಿಮಗೆ ಇದರ ಬಗ್ಗೆ ಏನಾದರೂ ಮಾಹಿತಿ ಬೇಕಾದರೆ ಅಥವಾ ತಮ್ಮ ಸಲಹೆಗಳು ನಮಗೆ ಕೊಡಬೇಕಾದ್ರೆ ಈಗ ನಾನು ಹೇಳೋ ನಂಬರ್ನ ಸ್ವಲ್ಪ ನೋಟ್ ಮಾಡ್ಕೊಳ್ಳಿ. 9980520171. ಅಂದರೆ ಅಂಜನಕ್ಕಾಗಲಿ ಅಥವಾ ಸಾಲಿಗ್ರಾಮಕ್ಕಾಗಲಿ ಅಥವಾ ಮೃತ್ತಿಗೆ ಪ್ರಸಾದಕ್ಕಾಗಲಿ ಇದೇ ನಂಬರೇ ಅವತ್ತಿನಿಂದ ಇರತಕ್ಕಂಥದ್ರಿಂದ ಇದೇ ನಂಬರೇ ಮುಂದುವರಿಬೇಕು. ತಮಗೆ ಅಂಜನ ಬೇಕಂದರೂ ಇದಕ್ಕೆ ನೀವು ವಾಟ್ಸಪ್ ಮಾಡಿದ್ರೆ ಅಂಜನವನ್ನು ನಾವು ಕಳಿಸ್ಕೊಡುವಂಥ ಪ್ರಯತ್ನ ನಾವು ಮಾಡ್ತೀವಿ. 9980520171 ಈ ನಂಬರ್ಗೆ ಶನೈಶ್ಚರನ ದೇವಾಲಯದ ಕಟ್ಟಡಕ್ಕಾಗಲಿ ಅಥವಾ ಜಾತ್ರಾ ಮಹೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಗಳಾಗಲಿ ಅಥವಾ ಅದಕ್ಕೆ ನೀವು ಏನು ಮಾಡ್ಬೋದು ಅಥವಾ ನಮಗೆ ಏನು ಸಲಹೆ ನೀವು ಕೊಡ್ಬೋದು, ಇದೆಲ್ಲಕ್ಕೂ ಸಹಿತ ಮುಕ್ತವಾಗಿ ಸ್ವಾಗತವನ್ನು ನಾವು ಕೋರ್ತೀವಿ. ಬನ್ನಿ, ಭಾಗವಹಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ. ಎಲ್ಲಕ್ಕಿಂತ ಮುಖ್ಯ ನಮ್ಮ ಈ ಮಹರ್ಷಿವಾಣಿ ಕಾರ್ಯಕ್ರಮ ಅಂದಾಗ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರ್ತಕ್ಕಂಥವ್ರನ್ನೂ ಸಹಿತ ನಾವು ಎಚ್ಚರಿಸಬೇಕು. ಆಗಿಂದಾಗಲೇ ಅವ್ರ ಬಗ್ಗೆನೂ ಮಾತಾಡಬೇಕಲ್ವ. ರಾಮರಾಜ್ ಪಂಚೆಗಳು, ಪಂಚೆ ಮತ್ತು ಧೋತಿಗಳು ಅಂದರೆ ರಾಮರಾಜ್ ಆಚಾರ್ಯ ಪಂಚೆ ಮತ್ತು ಧೋತಿಸ್ ಅಂತಕ್ಕಂಥದ್ದು. ಪಂಚೆ ಮತ್ತು ಧೋತಿಸ್, ಧೋತಿಸ್ ಅಂದರೂ ಪಂಚನೆ, ಅದು ಪಂಚನೆ ಅಂದರೆ ಅದು ಹೇಳುವ ಶೈಲಿ ಆಗುತ್ತೆ.
ಆದರೂ ಅದ್ಭುತವಾದಂಥದ್ದು. ರಾಮರಾಜ್ ಪಂಚೆ ಅಂದರೆ ಅದರದ್ದೇ ಆದಂಥ ಗತ್ತಿದೆ. ಹಾಗಾಗಿ ಒಮ್ಮೆ ಭೇಟಿ ಕೊಡಿ, ಒಳ್ಳೆಯದಾಗಲಿ. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ದಿ ಡಿವೈನ್ ಸ್ಟಾರ್ ಪೆಂಡೆಂಟ್ ಎಂಬತಕ್ಕಂಥದ್ದು ಪೆಂಡೆಂಟು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಈಗಾಗಲೇ ರಾಜ್ಯದಾದ್ಯಂತ ಸಾಕಷ್ಟು ಮೂಲೆಗಳಲ್ಲಿರ್ತಕ್ಕಂಥವ್ರು ಸಹಿತ ಈ ಒಂದು ಪೆಂಡೆಂಟನ್ನು ಧರಿಸಿ ಅದರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಂಡಿದ್ದಾರೆ. ವಿದ್ಯಾರ್ಥಿಗಳಾಗಲಿ, ಅನಾರೋಗ್ಯದಲ್ಲಿರ್ತಕ್ಕಂಥವರಾಗಲಿ, ಆರೋಗ್ಯಕರವಾದ ಚಿಂತನೆ ಮಾಡ್ತಕ್ಕಂಥವರಾಗಲಿ, ದಂಪತಿಗಳಾಗಲಿ, ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದಾದರೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಒಂದು ಆತ್ಮವಿಶ್ವಾಸವನ್ನು, ಆರೋಗ್ಯಕರವಾದ ಚಿಂತನೆಯನ್ನು, ಕಣ್ತುಂಬ ನಿದ್ದೆ ಮಾಡುವುದನ್ನು, ಮತ್ತು ಆರೋಗ್ಯದಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂದರೆ ಆರೋಗ್ಯ, ಹೊಟ್ಟೆ ತುಂಬ ಊಟ ಮಾಡಬೇಕು, ಕಣ್ತುಂಬ ನಿದ್ದೆ ಮಾಡಬೇಕು. ನಿದ್ದೆ ಮತ್ತು ಆಹಾರ ಎರಡು ಕರೆಕ್ಟಾಗಿದ್ದರೆ ನಿಮ್ಮ ಆರೋಗ್ಯ ಸರಿಯಾಗಿರುತ್ತೆ. ಇದೆಲ್ಲಕ್ಕೂ ಒಂದು ಸ್ವಲ್ಪ ಅನುಕೂಲ ಮಾಡುವಂತಹದ್ದು ದಿ ಡಿವೈನ್ ಸ್ಟಾರ್ ಪೆಂಡೆಂಟ್. ಒಳ್ಳೆಯದಾಗಲಿ. ಇನ್ನು ಸುದರ್ಶನ್ ಸಿಲ್ಕ್. ಸುದರ್ಶನ್ ಸಿಲ್ಕ್ ಅಂತಕ್ಕಂತಹದ್ದು ಚಿಕ್ಕಪೇಟೆ ಮತ್ತು ಮಾರುತಹಳ್ಳಿಯಲ್ಲಿರ್ತಕ್ಕಂಥ ಎರಡು ವ್ಯಾಪಾರದ ಮಳಿಗೆಗಳು. ಈ ಮಳಿಗೆಗಳಿಗೆ ಒಮ್ಮೆ ತಾವು ಭೇಟಿ ಕೊಡಿ. ಅದ್ಭುತವಾದಂತಹ ಒಂದಷ್ಟು ಸೀರೆಗಳು ಮತ್ತು ಅದಕ್ಕೆ ಸಂಬಂಧಪಟ್ಟ ವಸ್ತ್ರಗಳನ್ನು ತಾವಲ್ಲಿ ನೋಡಬಹುದು. ಇನ್ನು ತಾಮ್ರ IVF ಸೆಂಟರ್, ಈ ಬಂಜೆತನನ್ನು ದೂರ ಮಾಡುವಂತಹ ಅದ್ಭುತವಾದಂತಹ ಒಂದು ಕೇಂದ್ರ. ತಾಮ್ರ IVF ಸೆಂಟರ್ಗೆ ಒಮ್ಮೆ ಭೇಟಿ ಕೊಡಿ. ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸಿನ ತಾರತಮ್ಯವಿಲ್ದಿರ ಸಣ್ಣ ವಯಸ್ಸು ಮಕ್ಕಳಿಗೂ ಸಹಿತ ಮದುವೆ ಮಾಡಿದ್ರೆ ಮಕ್ಕಳಾಗೋದು ಒಂದಷ್ಟು ಕಾಲ ಕಾಯಬೇಕು. ಯಾತಕ್ಕಾಗಿ ಹೀಗಾಗ್ತದೆ? ನಮ್ಮ ಆಹಾರ ಪದ್ಧತಿ, ನಮ್ಮ ಚಿಂತನೆಗಳು, ನಮ್ಮ ವ್ಯವಹಾರ ಎಲ್ಲವೂ ನಾವು ತಗೊಳ್ಳುವಂತಹ ವ್ಯತ್ಯಾಸಗಳಲ್ಲಿ ಆಗ್ತಿರ್ತಕ್ಕಂಥದ್ದು. ಇದಕ್ಕೆ ಸರಿಯಾದಂಥ ಮಾರ್ಗದರ್ಶಕರು ಬರಬೇಕಲ್ಲ. ಆ ಮಾರ್ಗದರ್ಶಕರ ಸರಿಯಾದ ವೈದ್ಯರನ್ನ ಇಲ್ಲಿ ತಾವು ಭೇಟಿ ಮಾಡ್ಬೋದು. ಒಳ್ಳೆಯದಾಗಲಿ. ಶ್ರೀ ವಿಶ್ವಸೋ ನಾಮ ಸಂವತ್ಸರೆ ಉತ್ತರಾಯಣಿ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲಪಕ್ಷ 3/7/2025 ಗುರುವಾರ ಅಷ್ಟಮಿ ಹಸ್ತ ನಕ್ಷತ್ರ. ಇವತ್ತು ನಕ್ಷತ್ರ ಚೆನ್ನಾಗಿದೆ. ಮುಖ್ಯವಾಗಿ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದ ತಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ನಿಮ್ಮ ಮನೆಯ ಸಮೀಪದಲ್ಲಿ ಎಲ್ಲಾದರೂ ಒಂದು ಗುರುಗಳ ಸಾನ್ನಿಧ್ಯ ಇದ್ದರೆ, ಗುರು ರಾಯರ ಸಾನ್ನಿಧ್ಯ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಸಾನ್ನಿಧ್ಯ, ಅಂತಹ ಸಾನ್ನಿಧ್ಯಗಳಿಗೆ ಹೋಗಿ ನಿಮ್ಮ ಕೈಲಿ ಯಥಾಶಕ್ತಿ ಒಂದಷ್ಟು ಸೇವೆಯನ್ನು ಮಾಡಿ. ಸೇವೆ ಎಂಬತಕ್ಕಂಥದ್ದು ನೀವು ಹಣಕಾಸಿನಿಂದ ಸೇವೆ ಮಾಡಿ ನಾನು ಹೇಳೋದಿಲ್ಲ. ನಿಮ್ಮ ಶಕ್ತಿ ಅದು. ನೀವು ಹಣಕಾಸಿನಲ್ಲಿ ಸೇವೆ ಮಾಡ್ತೀರಾ, ಸಂತೋಷ. ನಿಮಗೆ ದೇವರ ಶಕ್ತಿ ಕೊಟ್ಟರೆ ಅದನ್ನು ಮಾಡಿ. ಅಥವಾ ದೇಹವನ್ನು ದಂಡಿಸಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿರುವಂತಹ ವ್ಯವಸ್ಥೆಗಳಲ್ಲಿ ಒಂದಿಷ್ಟು ಕಸ ಗುಡಿಸೋದು, ರಂಗೋಲಿ ಹಾಕೋದು, ಅಥವಾ ಒಂದಿಷ್ಟು ಬರೋ ಭಕ್ತರಿಗೆ ಅನುಕೂಲ ಮಾಡಿಕೊಡೋದು, ಅಥವಾ ಅಲ್ಲಿ ಏನಾದ್ರು ಪ್ರಸಾದಗಳಾಗಿದ್ದರೆ ಅದನ್ನು ನಿಮ್ಮ ಕೈಯಿಂದ ಬಡಿಸೋವಂಥದ್ದು. ಬಡಿಸಿದ್ದಾದಮೇಲೆ ತಟ್ಟೆಗಳು ತಿಂದ ತಟ್ಟೆ ಅಲ್ಲಲ್ಲಿ ಇಟ್ಬಿಟ್ಟು ಹೋಗ್ತಾರಲ್ಲ, ಆ ತಟ್ಟೆಗಳನ್ನೆಲ್ಲ ಒಂದು ಕಡೆ ಜೋಡಿಸಿ ಅದನ್ನು ತೊಳೆದು ಇಟ್ಬಿಡಿ. ಅದಕ್ಕಿಂತ ಪುಣ್ಯದ ಕೆಲಸ ಅಲ್ಲ. ನೋಡಿ, ಬಾಬಾರವರ ಆಲಯದಲ್ಲಿ ಆಲಯಕ್ಕೆ ಬರೋ ಭಕ್ತರು, ಅಲ್ಲಿನ ಸೇವಾಕರ್ತರು ಹೇಗೆ ಬರ್ತಾರಂದರೆ, ಭಕ್ತರು ಹಾಕಿ ಬರುವಂಥ ಈ ಪಾದಕೆಗಳು, ಚಪ್ಪಲಿಗಳಿದೆಯಲ್ಲ, ಆ ಚಪ್ಪಲಿಗಳನ್ನು ನೋಡಿಕೊಂಡು ಅದನ್ನು ಜೋಪಾನವಾಗಿ ಎತ್ತು ಅವ್ರು ಜೋಪಾನವಾಗಿ ತೆಗೆದುಕೊಡೋದಕ್ಕೂ ಅಲ್ಲಿ ಸೇವೆ ಮಾಡೋ ಭಕ್ತರಿರ್ತಾರೆ. ಅಂದರೆ ಸೇವೆಯಲ್ಲಿ ಎಂತೆಂಥ ಸೇವೆಗಳಿದೆ. ಇದೆಲ್ಲ ಅದ್ಭುತವಾದಂಥ ಸೇವೆ. ನಾವು ಅಂದ್ಕೊಳ್ತೀವಿ, ಇನ್ನೊಬ್ಬರು ತಿಂದಿರೋ ತಟ್ಟೆ ನಾನೇ ಕೆತ್ತಬೇಕು, ತಟ್ಟೆ ಎತ್ತ ಮೇಲೆ ನಾನು ಗೋಮ ನಾನೇ ಹಚ್ಚಬೇಕು, ಅಥವಾ ಇನ್ನೊಬ್ಬರು ಹಾಕ್ಕೊಂಡು ಬಂದಿರೋ ಚಪ್ಪಲಿನ ನಾನು ಇದು ಬ್ಯಾಗ್ ಹಾಕಿ ಅದನ್ನು ಜೋಪಾನ ಮಾಡಿ ಪುನಃ ಅವ್ರು ಬಂದಾಗ ನಾನು ಯಾಕೆ ಎತ್ಕೊಡ್ಬೇಕು? ಅಲ್ಲೇ ಇರೋದು ಪುಣ್ಯ, ದುಡ್ಡಲ್ಲ. ಈ ಸೇವೆ ಇದೆಯಲ್ಲ, ಈ ಸೇವೆ ಮುಂದೆ ಮತ್ತು ಯಾವ ಸೇವೆನೂ ಅಲ್ಲ. ಇಂತಹ ಸೇವೆಗಳನ್ನು ಮಾಡಿ ಪುಣ್ಯ ಕಟ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ದತ್ತನ ಕ್ಷೇತ್ರವನ್ನು, ಅಲ್ಲಿ ಓಡಾಡಿರ್ತಕ್ಕಂಥ ಸ್ಥಳಗಳನ್ನು, ಅಲ್ಲಿನ ಪವಾಡ ಕ್ಷೇತ್ರವನ್ನು ಇದೊಂದೊಂದು ನೋಡ್ತಾ ಇದ್ದರೆ ನಾವು ಆ ಪ್ರೋಮೋ ನೋಡುವಷ್ಟು ಕಾಲ ನಾವು ಮೈಮರೆತು ಕೂತ್ಕೊಳ್ತೀವಿ. ಅದೇ ಕ್ಷೇತ್ರದಲ್ಲಿ ಓಡಾಡಿ ಅಲ್ಲಿ ಭಗವಂತನ ಸೇವೆಯನ್ನು ಮಾಡಿದ್ದೀವಿ ನಾವು. ಆದರೂ ಆ ಕ್ಷೇತ್ರದ ಬಗ್ಗೆ ವಿಚಾರಗಳಂತ ಬಂದಾಗ ನಮ್ಮ ಮನಸ್ಸು ಸಂಪೂರ್ಣ ಅಲ್ಲಿಗೆ ಹೋಗಿ ಕೂತ್ಕೊಳ್ಳುತ್ತೆ. ಅಂದರೆ ಅಲ್ಲಿ ನಿಜವಾದ ಸಾನ್ನಿಧ್ಯ ಇದೆ. ಅಲ್ಲಿ ನೋಡಬೇಕು ನೀವು. ಕಷ್ಟ ಹೊತ್ತು ಬರ್ತಕ್ಕಂಥವ್ರನ್ನ, ದುಷ್ಟ ಶಕ್ತಿಗಳ ಅಟ್ಟಹಾಸ ಮೆರೆದಿದ್ದು ಅಂತಹ ವ್ಯಕ್ತಿಗಳ ಮೇಲೆ ಆವಾಹನೆ ಆಗಿರ್ತಕ್ಕಂಥ ಭಕ್ತರನ್ನು, ಒಬ್ಬೊಬ್ಬ ಅವರ ಕಷ್ಟಗಳು ಬೇಡ ಭಗವಂತ. ನೋಡಿ, ಹಣಕಾಸು ಸಂಪಾದನೆ ಇಲ್ಲ ಅಂತ ಒದ್ದಾಡ್ತೀವಿ. ದೇವರು ಕೊಟ್ಟಿರುವಷ್ಟು ಸ್ಥಿತಿಗತಿಗಳು ಚೆನ್ನಾಗಿರ್ತೀವಿ. ಊಟಕ್ಕೆ ತೊಂದರೆ ಇರಲ್ಲ, ಬಟ್ಟೆಗೆ ತೊಂದರೆ ಇರಲ್ಲ, ವ್ಯವಸ್ಥೆಗೆ ತೊಂದರೆ ಇರಲ್ಲ. ಕನಿಷ್ಠ ಪಕ್ಷ ನನ್ನ ಮನೇಲಿ ನಾನು ಕೂತರೆ ನೆಮ್ಮದಿಯಾಗಿರುವಂಥ ಕಾಲ ನಮಗಿದ್ದರೂ ಇನ್ನಷ್ಟು ಬೇಕು, ಮತ್ತಷ್ಟು ಬೇಕು, ಮಗದಷ್ಟು ಬೇಕು, ಇನ್ನೂ ಆಸೆ. ಮನುಷ್ಯ ಸಾಯೋ ತನಕ ಆಸೆ ತಪ್ಪಲ್ಲ. ಆದರೆ ಅತಿಯಾದಂಥ ದುರಾಸೆ ಇದೆಯಲ್ಲ, ಅದು ತಪ್ಪು ಆಗುತ್ತೆ. ಆದರೆ ಇಲ್ಲಿ ಇಂತಹ ಕ್ಷೇತ್ರಗಳಿಗೆ ಬಂದಾಗ ಅಲ್ಲಿನ ಪರಿಸ್ಥಿತಿಗಳು, ಅಲ್ಲಿರ್ತಕ್ಕಂಥ ಬರುವಂಥ ಭಕ್ತರನ್ನು ನೋಡಿದಾಗ ಇನ್ನೆಲ್ಲ ಕಷ್ಟಗಳಲ್ಲಿ ಬರ್ತಿದ್ದಾರಪ್ಪ, ಈ ಕಷ್ಟಗಳನ್ನು ನೋಡಿದ್ರೆ ಭಗವಂತ ನಾನು ಎಷ್ಟೋ ಚೆನ್ನಾಗಿಟ್ಟಿದ್ದೆ, ನಿನ್ನ ಅನುಗ್ರಹದಿಂದ ನಾವು ಚೆನ್ನಾಗಿದ್ದೀವಿ, ಇನ್ನು ನನ್ನ ಕೈಲಾದರೆ ಒಂದು ಧರ್ಮದ ಸೇವೆಯನ್ನು ನಾನು ಮಾಡಬೇಕು ಅಂತ ಅಲ್ಲಾದರೂ ನಾವು ಬುದ್ಧಿ ಕಲಿಬೇಕು. ಅದಕ್ಕಾಗಿ ಇಂತಹ ಕ್ಷೇತ್ರಗಳಿಗೆ ಹೊರಟಾಗ ಆ ಕ್ಷೇತ್ರವನ್ನು ಕಾಪಾಡ್ಕೋಬೇಕು. ಜೊತೆಗೆ ಇನ್ನೊಂದು ಕಿವಿ ಮಾತಿರಲಿ, ಅಲ್ಲಿ ಹರಿಯುವ ನೀರಿದೆ, ಬಹಳ ಸ್ವಚ್ಛಂದವಾಗಿರ್ತಕ್ಕಂಥದ್ದು. ಅಲ್ಲಿ ಸಂಗಮ ಕ್ಷೇತ್ರ. ಬರುವ ಪ್ರತಿಯೊಬ್ಬ ಭಕ್ತರು ಸಹಿತ ಗಾಣಗಾಪುರಕ್ಕೆ ಬಂದು ಅಲ್ಲಿ ಆ ಕ್ಷೇತ್ರದಲ್ಲಿ, ಅದರಲ್ಲೂ ದತ್ತನ ಆ ಚರಿತ್ರೆಯನ್ನು ಪಾರಾಯಣ ಮಾಡುವಂತಹ ಅಶ್ವತ್ಥ ಮತ್ತು ಔದುಂಬರ ವೃಕ್ಷ ಇರತಕ್ಕಂಥ ಒಂದು ಪರಮ ಪವಿತ್ರವಾಗಿರುವಂಥ ಪುಣ್ಯ ಸಾನ್ನಿಧ್ಯ ಇದೆ. ಅಲ್ಲಿಗೆ ಬರ್ತೀರಿ. ಯಥೇಚ್ಛವಾದಂಥ ರೀತಿ ಅಲ್ಲಿರ್ತಕ್ಕಂಥ ಪರಿಸರವನ್ನು ಕಾಪಾಡಬೇಕಾದ ನಾವು ನಮ್ಮ ಮನಸ್ಸಾ ಇಚ್ಛೆ ಪರಿಸರವನ್ನು ಹಾಳು ಮಾಡ್ತಾ ಇದ್ದೀವಿ.
ಒಂದು ಸ್ನಾನ ಮಾಡೋದು, ನಮ್ಮ ಮೈ ಮೇಲಿರ್ತಕ್ಕಂಥ ಬಟ್ಟೆನ ನೀರಿಗೆ ಎಸೆಯೋದು. ಆ ನೀರಿಗೆ ಎಸೆದಾಗ ಏನಾಗುತ್ತೆ, ನೀರಲ್ಲಿ ಕೊಳೆತು ದುರ್ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಜೊತೆಗೆ ನೀರಲ್ಲಿ ಅದು ಹರಿದು ಮುಂದಕ್ಕೆ ಹೋಗಲ್ಲ, ಬಟ್ಟೆ ಅಲ್ಲೇ ಕೂತ್ಕೊಳ್ಳುತ್ತೆ. ಮತ್ತೊಬ್ಬರು ಸ್ನಾನಕ್ಕೆ ಅಂತ ಒಳಗಿಳಿದಾಗ ಅವ್ರ ಕಾಲುಗಳಿಗೆ ಆ ಬಟ್ಟೆ ತಗಲ್ದಾಗ ಇಲ್ಲದಂಥ ಹಿಂಸೆ ಶುರುವಾಗುತ್ತೆ. ಜೊತೆಗೆ ಇನ್ನೊಂದಷ್ಟು ಕೆಟ್ಟದನ್ನೇನಪ್ಪ ಅಂದರೆ, ನದಿಗಳಿಗೆ ಪೂಜೆ ಮಾಡ್ತೀರಿ ನಿಜ, ಆ ಪೂಜೆ ಮಾಡಬೇಕಾದ್ರೆ ಫಲಪುಷ್ಪಗಳನ್ನು ಅದಕ್ಕೆ ಅರ್ಪಣೆ ಮಾಡ್ತೀರಿ, ಅದನ್ನು ಅಲ್ಲಿ ಬಿಡಬೇಕು, ಬಿಟ್ಟು ಪುನಃ ಅದನ್ನು ತೆಗೆದು ದಡದಲ್ಲೆಲ್ಲೋ ಇಡಬೇಕು. ಅದನ್ನು ಯಾರಾದರೂ ಭಕ್ತರು ತೊಗೊಂಡು ಹೋಗ್ತಾರೆ. ಅದನ್ನು ಹೊರತುಪಡಿಸಿ ಅದನ್ನು ಯಥೇಚ್ಛವಾಗಿ ಬಿಡ್ತೀರಿ, ಅಲ್ಲೂ ನೀರು ಕಲುಷಿತ, ನೀರು ಅಶುದ್ಧಿ ಆಗಿಬಿಡುತ್ತೆ. ನಾವು ಪೂಜೆ ಮಾಡೋದು ತಪ್ಪಲ್ಲ, ದೀಪ ಅಂಟಿಸೋದು ತಪ್ಪಲ್ಲ, ಅಥವಾ ನಾವು ಇನ್ನೇನು ಮಾಡಿದ್ರೂ ಸಹಿತ ನೀವೇನೇ ಮಾಡಿ ನಿಮ್ಮ ವಸ್ತ್ರಗಳನ್ನು ಬಿಟ್ಟು ಬರಬೇಕು ಅಂತ ನಿಮಗೆ ಅನಿಸಿದೆಯಾ, ಸ್ನಾನ ಮಾಡೋ ತನಕ ನಿಮ್ಮ ಮೇಲೆ ಒದ್ದೆ ಬಟ್ಟೆ ಇರಲಿ, ದಡಕ್ಕೆ ಬಂದು ಆ ಬಟ್ಟೆಗಳನ್ನು ದಡದಲ್ಲಿ ಯಾವುದಾದ್ರು ಒಂದು ಮೂಲೆಗಿಡಿ. ಅದನ್ನು ತೊಗೊಂಡೋಗೋರು ಇರ್ತಾರೆ, ಅಥವಾ ಅದಕ್ಕೇನೋ ಅದ್ರ ಮುಂದೆ ಅಲ್ಲಿ ಆ ಪ್ರಾಂತ್ಯದಲ್ಲಿ ಏನು ತೀರ್ಮಾನ ಇರುತ್ತೋ ಅದನ್ನು ನಡ್ಕೊಂಡು ಹೋಗುತ್ತೆ. ಅದನ್ನು ಹೊರತುಪಡಿಸಿ ನಿಮ್ಮ ಮೈ ಮೇಲೆ ಇರ್ತಕ್ಕಂಥ ಕಲುಷಿತ ಬಟ್ಟೆಗಳನ್ನು ಹರಿಯೋ ನೀರಿಗೆ ಅಲ್ಲಿ ಎಸೆಯೋದು ಅಥವಾ ಕಲ್ಯಾಣಿಗೆ ಹಾಕೋದು, ಆ ಪರಿಸರವನ್ನು ಹಾಳು ಮಾಡ್ತಕ್ಕಂಥದ್ದು ಮಾಡಿದ್ರೆ ಇಲ್ಲದ ಕರ್ಮಫಲವನ್ನು ಕಟ್ಕೊಂಡು ಬರ್ತೀರಿ ನೀವು. ಇಲ್ಲಿಂದ ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ಹೋಗಿ ಪುನಃ ಕರ್ಮ ಕಟ್ಕೊಂಡು ಬರ್ತೀರಿ. ಧರ್ಮಸ್ಥಳಕ್ಕೆ ಹೋಗಿ ಅಲ್ಲೂ ಇದೇ ತಪ್ಪು ಮಾಡ್ತೀರಿ. ಹಾಗೆ ಒಂದಷ್ಟು ಪುಣ್ಯಕ್ಷೇತ್ರಗಳು ಎಲ್ಲಿ ತೀರ್ಥ ಸ್ನಾನಗಳಿದೆಯೋ ಅಲ್ಲೆಲ್ಲವೂ ಇಂಥದ್ದೇ ತಪ್ಪು ಮಾಡ್ತೀರಿ. ಅದರಲ್ಲೂ ಕಲ್ಯಾಣಿಗಳಲ್ಲಿ ಏನಾದ್ರು ಬಟ್ಟೆಗಳು ಹಾಕ್ಬಿಟ್ರೆ ಬೇಡ ಪರಿಸ್ಥಿತಿ. ಕಲ್ಯಾಣಿ ನಿಂತಿರುವ ನೀರು, ನದಿಗಳು ಹರಿಯುವ ನೀರು, ಏನೇ ಆದರೂ ವ್ಯಕ್ತಿಗೆ ಎಲ್ಲರಿಗೂ ಈಜು ಬರುತ್ತೆ ಅಂತಲ್ಲ, ಕೆಲವ್ರಿಗೆ ಈಜು ಬರೋದಿಲ್ಲ, ಏನೋ ದಡದಲ್ಲಿ ಸ್ನಾನ ಮಾಡಬೇಕು ಅಂತ ಹೋಗ್ತಾರೆ. ಆ ಸ್ನಾನ ಮಾಡಬೇಕು ಅಂತ ಹೆಜ್ಜೆ ತಳಗಿಳಿದ್ರೆ ತಡೆ ಪಾದಗಳಿಗೆ ಏನಾರು ಈ ಬಟ್ಟೆಗಳು ಅಥವಾ ಇನ್ನೇನೋ ಒಂದು ಸಿಕ್ಕಿ ಮೆತ್ತಗಿರೋ ಪದಾರ್ಥ ಸಿಕ್ಬಿಟ್ರೆ ಬುರದೆ ಮಣ್ಣು ಬುರದೆ ಸಿಕ್ಕಿದ್ರೇ ಒದ್ದಾಡೋಗ್ಬಿಡ್ತಾರೆ ಜನ. ಯಾಕೆಂದರೆ ಭಯ ಅನ್ನೋದು ಮನುಷ್ಯನಿಗೆ ಅಷ್ಟಿರುತ್ತೆ. ಆ ನೀರಲ್ಲಿ ಈಜು ಬರೆದಿರತಕ್ಕಂಥವ್ರಿಗೆ ಇಂಥ ಪರಿಸ್ಥಿತಿ ಆಗಿಬಿಟ್ರೆ ಅವನು ಮುಂದಕ್ಕೆ ಹೋಗ್ತಾನೋ ಹಿಂದಕ್ಕೆ ಬರ್ತಾನೋ, ಅದು ಹೇಗೆ ಬದುಕ್ತಾನೋ ಗೊತ್ತಾಗೋದಿಲ್ಲ. ನಮ್ಮಿಂದ ಸಾಧ್ಯವಾದರೆ ನಾವು ಇನ್ನೊಬ್ಬರು ತೊಂದರೆ ಕೊಡಬಾರ್ದು. ಅದರಲ್ಲೂ ಅಂಥ ಕ್ಷೇತ್ರಕ್ಕೆ ಹೊರಟು ಯಾರೂ ಆ ಕ್ಷೇತ್ರದ ಬಗ್ಗೆ ಬೇರೆ ಕಲ್ಪನೆ ಮಾತಾಡಬಾರ್ದು. ಯಾಕೆಂದರೆ ಅದು ಪಾಪ ಸುತ್ತಕೊಳ್ಳುತ್ತೆ. ಆದರೆ ಅದನ್ನು ಮಾಡೋರು ಯಾರು? ನಾವೇ ಬುದ್ಧಿವಂತರು ಮಾಡೋದು. ಅದಕ್ಕೋಸ್ಕರ ಇನ್ನಾದರೂ ಯಾವುದೇ ಕ್ಷೇತ್ರಕ್ಕೆ ಹೋಗಿ, ಸಮುದ್ರ ಸ್ನಾನ ಇರಲಿ, ಹರಿಯುವ ನೀರಿರಲಿ, ಕಲ್ಯಾಣಿಗಳಿರಲಿ, ತೀರ್ಥಕ್ಷೇತ್ರಗಳಿರಲಿ, ಪುಣ್ಯಕ್ಷೇತ್ರ ಇರಲಿ, ಎಲ್ಲೇ ಸ್ನಾನಕ್ಕೆ ಹೊರಟರು ನಿಮ್ಮ ಬಟ್ಟೆಯನ್ನು ಬಿಡಬೇಕು ಅಂತ ನಿಮಗೆ ಯಾರೋ ಧರ್ಮದ ಗುರುಗಳು ಹೇಳಿರ್ತಾರಲ್ಲ, ಅವರ ಮಾತಿನಂತೆ ನೀವು ಬಟ್ಟೆ ಬಿಡಬೇಕಾದ್ರೆ ಸ್ನಾನ ಮಾಡಬೇಕು, ಒದ್ದೆ ಬಟ್ಟೆ ಮೈ ಮೇಲೆ ಇಟ್ಕೊಳ್ಬೇಕು, ಅದನ್ನು ತಂದು ದಡದ ಮೇಲೆ ಬಟ್ಟೆ ತೆಗೆದು ಬೇರೆ ಬಟ್ಟೆ ಧರಿಸ್ಕೊಂಡು ಆ ಬಟ್ಟೆ ನಲ್ಲೇ ಇಡಿ, ಅಂದರೆ ದಡದಲ್ಲಿಡಿ, ಅದು ಬಿಟ್ಟು ನೀರಿಗೆ ಹಾಕಬೇಡಿ. ಆ ನೀರನ್ನ ಕಲುಷಿತ ಮಾಡಬೇಡಿ. ಪವಿತ್ರವಾಗಿರುವ ತೀರ್ಥಸ್ಥಳವನ್ನು ಪವಿತ್ರತೆಯನ್ನು ಕಾಪಾಡೋಣ. ಆ ತೀರ್ಥಸ್ಥಳದ ಪವಿತ್ರತೆಯನ್ನು ಕಾಪಾಡಿ ನಾವೇ ಬೇರೆಯವ್ರು ಮಾಡಿರ್ತಕ್ಕಂಥ ಗಲೀಜು ನೋಡಿ, ಅಬ್ಬಾ ಏನಪ್ಪ ಇಷ್ಟೊಂದು ಹೊಲಸು ಮಾಡಿಬಿಟ್ಟಿದ್ದಾರೆ, ಇಷ್ಟೊಂದು ಗಲೀಜು ಮಾಡಿಬಿಟ್ಟಿದ್ದಾರಲ್ಲ ಅಂತ ನಾವು ಮಾತಾಡ್ಕೊಳ್ತೀವಿ. ನಾವೇ ಮಾತಾಡ್ಕೊಳ್ಬೇಕಾದ್ರೆ ನಾವೇ ಪುನಃ ತಪ್ಪು ಮಾಡಿದ್ರೆ ಇನ್ನೊಬ್ರು ಬಂದು ಅದನ್ನೇ ಮಾತಾಡ್ತಾರಲ್ಲ, ಆಗ ಕರ್ಮ ಯಾರಿಗೆ? ನಮಗೂ ನಿಮಗೂ. ಅದರಿಂದ ಇಂತಹ ತಪ್ಪುಗಳನ್ನು ಯಾವುದೇ ಪುಣ್ಯಕ್ಷೇತ್ರಗಳಲ್ಲೂ ಮಾಡಬೇಡಿ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಇಂತಹ ಪವಾಡ ಕ್ಷೇತ್ರಗಳನ್ನು ಜ್ಞಾನವಂತರು, ಬುದ್ಧಿವಂತರು ನಮ್ಮದೇನೋ ಕಷ್ಟವನ್ನು ಕಳ್ಕೊಳ್ಳೋಕ್ಕೆ ಅಂತ ಅಲ್ಲಿ ಹೋಗಿ ಇನ್ನೊಬ್ಬರಿಗೆ ಕಷ್ಟ ಕೊಟ್ಟು ನೀವು ಕಷ್ಟವನ್ನು ತಲೆ ಮೇಲೆ ಹೊತ್ಕೊಂಡು ಬರಬೇಡಿ. ಆದಷ್ಟು ಬುದ್ಧಿವಂತರಾಗಿ ಎಚ್ಚರಿಕೆಯಿಂದಿರೋಣ ಮತ್ತು ಸಾಧ್ಯವಾದಷ್ಟು ಆ ಜಾಗಗಳನ್ನು ಸ್ವಚ್ಛತೆ ಮಾಡೋಣ. ಆ ಸ್ಥಳಗಳಲ್ಲಿ ಕಸ ಇದ್ದರೂ ಸ್ವಲ್ಪ ಪಕ್ಕಕ್ಕೆ ಸರಿಸಿ ಅದನ್ನು ಸ್ಥಳಕ್ಕೆ ಶುದ್ಧಿ ಮಾಡಿ ಇನ್ನೊಬ್ಬರಿಗೆ ದಾರಿ ಮಾಡಿಕೊಡೋಣ. ಆಗ ಭಗವಂತ ಒಲಿತಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಮಾಡ್ತಾ ರಾಶಿಫಲವನ್ನು ಶುರು ಮಾಡಬೇಕು. ಆದರೆ ವಿಚಾರಗಳು ಹೀಗೆ ಮಧ್ಯ ಮಧ್ಯ ಒಂದೊಂದು ವಿಚಾರ ಬಂದಾಗ ಸಮಯ ಅಂಬತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕೈ ಕಟ್ಟದಂಗೆ ಆಗುತ್ತೆ. ರಾಶಿಫಲವನ್ನು ಮುಂದಿನ ಭಾಗದಲ್ಲಿ ತಗೊಳ್ಳೋಣ. ಕೂತ್ಕೊಳ್ಳಿ, ಒಳ್ಳೆಯದಾಗಲಿ. ಗುರು ದತ್ತನ ಆರಾಧನೆ ಮಾಡ್ತಾ, ದತ್ತನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಈ ಶುಭ ಮುಹೂರ್ತದ ಇವತ್ತಿನ ಈ ಒಂದು ಶುಭ ದಿನ, ಇವತ್ತು ರಾಶಿಫಲಗಳನ್ನು ಮೊದಲು ನಾವು ತಿಳಿದು ತದನಂತರ ತಂತ್ರಸಾರದ ಕಡೆ ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವಾಗಿದ್ದು, ಇವತ್ತಿನ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದುಕೊಳ್ತೀರಿ. ಮನಸ್ಸಿಗೆ ನೋವಿದೆ, ಮಾಡುವ ಕೆಲಸದಲ್ಲಿ ಅಡ್ಡಿ ಆತಂಕ ಇದೆ, ಯಾವ ಕೆಲಸದಲ್ಲೂ ಸಹಿತ ಪರಿಪೂರ್ತಿಯಾಗಿ ಆಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಅಪನಂಬಿಕೆ ಇದೆ, ಯಾರ ಜೊತೆ ವ್ಯವಹಾರ ಮಾಡಿದ್ರೂ ಏನಾದರೂ ತೊಂದರೆ ಆಗುತ್ತೇನೋ ಎಂಬತಕ್ಕಂಥ ಭಯಭೀತರಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಒಳಿತಾಗ್ಬೋದಾ? ಆಗುತ್ತಾ? ಆದರೆ ನಮ್ಮ ನಡೆ ನಡವಳಿಕೆಗಳಂತಕ್ಕಂಥದ್ದು ಒಂದಿಷ್ಟಿದೆಯಲ್ಲ, ಅದರ ಮೇಲೆ ಸಾಧ್ಯವಾದಷ್ಟು ಧರ್ಮ ಮಾರ್ಗದಲ್ಲಿ
ಏನೇ ಕಷ್ಟ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿನಪ್ಪ ಅನ್ನತಕ್ಕಂಥ ಮನಸ್ಥಿತಿಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡಿದ್ದೆ ಆದರೆ ಮೇಷರಾಶಿಯವರು ಖಂಡಿತ ಒಳಿತನ್ನೇ ಕಾಪಾಡ್ಕೊಳ್ತೀರಿ. ಮೇಷರಾಶಿಯವರಿಗೆ ಇವತ್ತು ಮಧ್ಯಾಹ್ನ 12 ಗಂಟೆಯಿಂದ 2 ಗಂಟೆವರೆಗೂ ಒಂದಿಷ್ಟು ಅದ್ಭುತವಾದಂಥ ಕಾಲ, ವಿಶೇಷವಾಗಿ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ, ಬರುವ ಸಂಕಷ್ಟಗಳನ್ನು ದೂರ ಮಾಡ್ಕೊಳ್ತಕ್ಕಂಥ ಕಾಲ, ಯಾವುದೇ ತೊಂದರೆ ತಾಪತ್ರೆಗಳಿದ್ದರೂ ಅಲ್ಲಿಂದಲೇ ಅದನ್ನು ಬಗೆಹರಿಸ್ಕೊಂಡು ಪರಿಹಾರ ಮಾಡ್ಕೊಳ್ತಕ್ಕಂಥ ಕಾಲ. ಅದಕ್ಕಾಗಿ ಮನೆ ದೇವರ ಪ್ರಾರ್ಥನೆ ಅಥವಾ ತಂದೆ ತಾಯಿ ಆಶೀರ್ವಾದ ಅಥವಾ ಗುರುವಿನ ಮಾರ್ಗದರ್ಶನ ಇವತ್ತು ಮೇಷರಾಶಿಯವರಿಗೆ ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ವ್ಯಾಪಾರದ ಕಡೆ ಬದಲಾವಣೆ ಇದೆ, ವ್ಯವಹಾರಗಳ ಕಡೆ ಬದಲಾವಣೆ ಇದೆ, ಕೆಲಸ ಕಾರ್ಯಗಳ ಕಡೆ ಬದಲಾವಣೆ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸರಿಯಾದ ಮಾರ್ಗದರ್ಶಕರಿಂದ ತಾವು ತೆಗೆದುಕೊಳ್ಳುವಂಥ ಮಾರ್ಗದರ್ಶನ ಹೆಚ್ಚು ಫಲವನ್ನು ಕೊಡುತ್ತೆ. ಯಾರೊಬ್ಬರ ಮಾರ್ಗದರ್ಶನವಿಲ್ಲದಿರ ಒಂದು ಹೆಜ್ಜೆ ಮುಂದಕ್ಕೆ ಹಾಕ್ಬೋದು, ಆದರೆ ಒಬ್ಬರು ಮಾರ್ಗದರ್ಶಕರಿದ್ದರೆ ಅದರ ಫಲಗಳು ಸಾಕಷ್ಟು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಇವತ್ತು ತಾವು ಎಷ್ಟೇ ಜ್ಞಾನವಂತರು ಬುದ್ಧಿವಂತರಾಗಿದ್ದರೂ ಇನ್ನೊಬ್ಬರ ಮಾರ್ಗದರ್ಶನದಂತೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಒಳಿತನ್ನು ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಿ. ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು, ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು. ಹಾಗೆ ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಆರಾಧನೆ ಮಾಡಬೇಕು. ಇವತ್ತು ನಿಮ್ಮಲ್ಲಾಗುವಂತಹ ಬದಲಾವಣೆಗಳು, ನಿಮ್ಮಲ್ಲಿ ಬಂದೊದಗುವಂಥ ಕಷ್ಟಗಳು, ಯಾವುದೇ ಸಮಸ್ಯೆಗಾದರೂ ಒಂದು ಪರಿಹಾರವನ್ನು ಆಗಿಂದಾಗಲೇ ಕಂಡುಕೊಳ್ಳುವಂಥ ರೀತಿ ಸ್ವಲ್ಪ ಶ್ರಮಿಸಿದ್ರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಸಾಧ್ಯವಾದರೆ ಒಂದು ಚಿಟಿಕೆಯಷ್ಟು ತೊಗರಿಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ, ಜೊತೆಗೆ ಒಂದಿಷ್ಟು ಉದ್ದಿನಬೇಳೆ, ಈ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದು ಭಾಳ ಉತ್ತಮ. ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತಷ್ಟು ಜಾಸ್ತಿ ಆಗುತ್ತೆ. ಹಾಗೆ ಬರ್ತಕ್ಕಂಥ ಕಷ್ಟಗಳು ದೂರ ಆಗುತ್ತೆ. ನಿಮ್ಮದೇ ಆದಂತಹ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಮತ್ತಷ್ಟು ಅದ್ಭುತವಾಗಿ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ, ಆ ಯೋಗ ಫಲದಿಂದ ಫಲಗಳು ಸಾಕಷ್ಟು ಆಗುತ್ತೆ. ಗುರುವಿನ ಅನುಗ್ರಹ ಅಷ್ಟೇ ವಿಶೇಷವಾಗಿರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಸ್ವಂತ ಬುದ್ಧಿ ಸ್ವಂತ ಜ್ಞಾನದಿಂದ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ಕ್ಷಣ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಸ್ಥಳ. ಇವತ್ತಿನ ದಿವಸ ನಿಮ್ಮ ವ್ಯವಹಾರಗಳು ಏನೇ ಇದ್ದರೂ ಆ ವ್ಯವಹಾರಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಶಾಂತಿ ಸಮಾಧಾನವನ್ನು, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಳುವಂಥ ಯೋಗ ಫಲ ಆಗುತ್ತೆ. ಇವತ್ತಿನ ದಿವಸ ಭಗವತಿಯ ಪ್ರಾರ್ಥನೆ ಬೇಕು, ಗುರುವಿನ ಅನುಗ್ರಹ ಬೇಕು. ಹಾಗೆ ಮಾಡುವಂಥ ಕೆಲಸಗಳಲ್ಲಿ ಸಾಕಷ್ಟು ಬದಲಾವಣೆ ಕಡೆ ಒಂದಷ್ಟು ಗಮನ ಹರಿಸಬೇಕು. ಇವತ್ತು ನೀವು ಯಾವುದೇ ವೃತ್ತಿ ಧರ್ಮದಲ್ಲಿದ್ದರೂ ನೀವು ಮಾಡುವಂಥ ಕೆಲಸ ಬದಲಾವಣೆ ತಂದುಕೊಂಡು ಗುರುವಿನ ಅನುಗ್ರಹವನ್ನು ಪಡೆಯುವಂಥ ಅದ್ಭುತವಾದಂಥ ಕಾಲವೂ ಆಗುತ್ತೆ. ಇವತ್ತು ಮಧ್ಯಾಹ್ನ 12ರಿಂದ 3 ಗಂಟೆವರೆಗೂ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಲ. ಬೆಳಗ್ಗೆ ಪ್ರಾರಂಭಿಕ ಹಂತದಲ್ಲಿ ಒಂದಷ್ಟು ಅಡಚಣೆಗಳಾಗ್ಬೋದು, ಆದರೆ ಮಧ್ಯಾಹ್ನದ ಹೊತ್ತಿಗೆ ಒಂದಷ್ಟು ನೆಮ್ಮದಿ ಕಾಣಬಹುದು ಮತ್ತು ನಿಮ್ಮ ಸ್ಥಿತಿಗತಿಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೋದು. ಕುಟುಂಬದ ಸದಸ್ಯರೊಂದಿಗೆ ಇವತ್ತೆಲ್ಲರನ್ನ ಸಂಜಾ ಕಾಲ ಒಂದು ಆಚೆ ಕಡೆ ಹೋಗಿ ಬರ್ತಕ್ಕಂಥದ್ದು, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ತಕ್ಕಂಥದ್ದು, ಅಥವಾ ವೃತ್ತಿಯಲ್ಲಿ ಅಭಿವೃದ್ಧಿ ಬಗ್ಗೆ ಇನ್ನಷ್ಟು ಚಿಂತನೆ ಮಾಡ್ತಕ್ಕಂಥದ್ದು, ಅಥವಾ ಹಣಕಾಸಿನ ಲೇವಾದೇವಿ ಮಾಡಿ ಇವತ್ತು ಮತ್ತಷ್ಟು ಲಾಭದಾಯಕವಾಗಿರ್ತಕ್ಕಂಥ ಅಂಶಗಳ ಕಡೆ ತಾವು ಚಿಂತನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಇದೆ. ಇನ್ನು ವಿದ್ಯಾರ್ಥಿಗಳ ಬದುಕಂತೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ವಲ್ಪ ಶ್ರಮಪಟ್ಟು ಓದಿದ್ರೂ ಅದನ್ನು ಸಾಕಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕೆಲಸ ಉದ್ಯೋಗಕ್ಕೆ ನೀವು ಪರಿತಪಿಸ್ತಿರ್ತಕ್ಕಂಥವ್ರು, ಉದ್ಯೋಗದ ನಿಮಿತ್ತವಾಗಿ ಪರದಾಡ್ತಿರ್ತಕ್ಕಂಥವರಿಗೆ ಉದ್ಯೋಗ ಸಿಗುವಂಥ ಅಥವಾ ಉದ್ಯೋಗದ ಅವಕಾಶ ಹೀಗಿದೆ ಅಂತ ನಿಮಗೆ ತಿಳಿ ಹೇಳುವಂಥ ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಅಭಿವೃದ್ಧಿಗೆ ಶ್ರಮಿಸುವಂಥ ಆತ್ಮೀಯರು ಇವತ್ತು ನಿಮ್ಗೆ ಸಿಗೋದಾಗತ್ತೆ. ಇದರಿಂದ ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ, ಫಲಾಫಲಗಳಲ್ಲಿ ಅದೃಷ್ಟ ಇದೆ, ಗುರುವಿನ ಅನುಗ್ರಹ ಇದೆ, ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆ ಇದೆ. ದೇವತಾರಾಧನೆ, ದೈವಶಕ್ತಿ ಅಥವಾ ದೇವರ ಪ್ರಾರ್ಥನೆ ಅಥವಾ ಗುರು ಹಿರಿಯರ ಮಾರ್ಗದರ್ಶನ ಅಥವಾ ಸರಿಯಾದಂಥ ಕ್ರಮದಲ್ಲಿ ನಾವು ನಡೆಯುವಂಥದ್ದು, ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯ ಹೊಂದಿರಲಿ ಅಂತೇಳಿ ಶಿವಧ್ಯಾನ ಮಾಡ್ತಕ್ಕಂಥದ್ದು, ಸರ್ವಂ ಶಿವಮಯಂ ಅಂತ ಹೇಳಿ ಶಿವನಿಗೆ ಅಷ್ಟು ಬಿಲ್ವಪತ್ರೆ, ತುಂಬೆ ಹೂವು ಅಥವಾ ಭಸ್ಮದಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸ್ತಕ್ಕಂಥದ್ದು, ಎಲ್ಲಾದರೂ ಕಾವಿದಾರಿಗಳು ಕಂಡು ಬಂದರೆ ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಮಾಡೋದ್ರಿಂದ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಇರ್ತಕ್ಕಂಥ ಕಷ್ಟಗಳಿಂದ ಪಾರಾಗಬೇಕಾದ್ರೆ ಒಂದು ಸ್ವಲ್ಪ ಬೆಲ್ಲ, ಒಂದು ಚಿಟಿಕೆ ತೊಗರಿಬೇಳೆ, ಬೆಲ್ಲ ಮತ್ತು ತೊಗರಿಬೇಳೆಯನ್ನು ಏಕಕಾಲದಲ್ಲಿ ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ನೀರಿಗೆ ಹಾಕೋದ್ರಿಂದ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ಕೊಳ್ತೀರಿ. ಹಾಗೆ ಸಾಧ್ಯವಾದಷ್ಟು ಇವತ್ತಿನ ದಿವಸ ಅಶ್ವತ್ಥ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಅಶ್ವತ್ಥ ವೃಕ್ಷದ ಹತ್ರ ಹೋಗಿ ಅಲ್ಲೊಂದು 11 ಪ್ರದಕ್ಷಿಣೆ ಮಾಡಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣಗಳು ನಿಮ್ಮದಾಗತ್ತೆ.
ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಸತ್ಯಾಸತ್ಯತೆಗಳನ್ನು ಸರಿಯಾಗಿ ಅರ್ಥ ನಡಿಬೇಕಾಗುತ್ತೆ. ಆದರೆ ವ್ಯವಹಾರಗಳಂತಕ್ಕಂಥದ್ದು ಪರಿಪೂರ್ತಿಯಾಗಿ ನಡೆಯೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ನಿಮ್ಮನ್ನು ಬಾಧಿಸುತ್ತೆ. ದೂರದ ಆಲೋಚನೆ ಮಾಡ್ತೀರಿ, ವ್ಯವಹಾರಗಳನ್ನು ಬದಲಾಯಿಸ್ಕೊಳ್ಬೇಕು ಅಂದ್ಕೊಳ್ತೀರಿ, ಹಣಕಾಸಿನ ಬಗ್ಗೆ ಭಾಳಷ್ಟು ಆಲೋಚನೆ ಮಾಡ್ತೀರಿ, ಕೊಟ್ಟ ಮಾತಿನಂತೆ ನಡ್ಕೊಳ್ಳೋಕ್ಕಾಗ್ತಿಲ್ಲ ಎಂಬತಕ್ಕಂಥದ್ರ ನೋವಲ್ಲಿದ್ದೀರಿ. ಆದರೆ ಎಲ್ಲರೂ ನೋಡುವಂಥ ರೀತಿ ನಗನಗ್ತಾನೆ ಇರ್ತೀರಿ. ಆದರೆ ನಿಮ್ಮೊಳಗಿರುವಂಥ ನೋವನ್ನ ಮತ್ತೊಬ್ಬರ ಬಳಿ ಹೇಳ್ಕೊಳ್ಳೋಕ್ಕಾಗದಂಥ ರೀತಿಯಲ್ಲಿದ್ದೀರಿ. ಹಾಗೆ ನಿಮ್ಮ ನೋವಿರಲಿ, ನಿಮ್ಮ ಕಷ್ಟಗಳಿರಲಿ, ನಿಮ್ಮ ಸಮಸ್ಯೆ ಇರಲಿ, ಇದೆಲ್ಲಕ್ಕೂ ಒಂದು ಪರಿಹಾರ ಕಂಡುಕೊಳ್ಬೋದಾದರೆ ಇವತ್ತಿನ ದಿವಸ ಗುರುಗಳ ಸಾನ್ನಿಧ್ಯದಲ್ಲಿ ಎಲ್ಲಾದರೂ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಗುರುಪಾದಕ ದರ್ಶನ ಮಾಡಿಕೊಂಡು ಒಂದಿಷ್ಟು ಕಡಲೆಕಾಳು ಅಥವಾ ಒಂದಿಷ್ಟು ಕೆಂಪು ಕಲ್ಸಕ್ಕರೆ ಅಥವಾ ಕೆಂಪು ಹೂವು ಅಥವಾ ಹಳದಿ ಹೂವು ಇಂಥದ್ದನ್ನು ಆ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟು ಅಲ್ಲಿ ಒಂದು 10 ನಿಮಿಷ ಕೂತು ಒಂದು ಪ್ರಾರ್ಥನೆ ಸಲ್ಲಿಸಿದ್ರೆ ಇವತ್ತು ಬಂದೊದಗುವಂಥ ಕಷ್ಟಗಳಿಂದ ಖಂಡಿತ ದೂರ ಇರ್ತೀರಿ. ಯಾವುದೇ ಆದರೂ ಮನುಷ್ಯನಿಗೆ ಕಷ್ಟ ತುಂಬ ಜಾಸ್ತಿ ಆದರೆ ಮನಸ್ಸು ತಡೆಯೋದಿಲ್ಲ. ಯಾವುದಾದ್ರೂ ಒಂದು ಅಚಾತುರ್ಯ ಆಗ್ತಿರುತ್ತೆ, ಏನಾದರೂ ಒಂದು ಕ್ಷಣದಲ್ಲಿ ಕಣ್ಣೀರು ಹಾಕೋ ಪರಿಸ್ಥಿತಿ ಆಗ್ತಿರುತ್ತೆ. ಆದರೆ ಇವತ್ತಿನ ದಿವಸ ನೀವು ನಿಮ್ಮ ಪ್ರಾಂತ್ಯದಲ್ಲಿ ಒಂದು ಬೇವಿನ ವೃಕ್ಷ ಆಗಿರಲಿ, ಅಶ್ವತ್ಥ ವೃಕ್ಷ ಆಗಿರಲಿ ಅಥವಾ ಔದುಂಬರ ವೃಕ್ಷ ಆಗಿರಲಿ, ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಯಾರೊಬ್ಬರೊಂದಿಗೆ ಮಾತಾಡಿ ಅಲ್ಲಿ ಬೇರೆ ಏನೂ ಆಗೋದಕ್ಕಿಂತ ವೃಕ್ಷಗಳ ಬಳಿ ನಿಂತು ನಿಮ್ಮ ಕಷ್ಟಗಳನ್ನು ಅಲ್ಲಿ ನೀವು ಹೇಳೋದ್ರಿಂದ ಮತ್ತಷ್ಟು ವೇಗವಾಗಿ ನಿಮ್ಮ ಅನುಕೂಲ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು, ವೃತ್ತಿಯಲ್ಲಿ ಬದಲಾವಣೆ ತಂದುಕೊಳ್ಬೇಕು, ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಲಾಭದಾಯಕವಾಗಿರತಕ್ಕಂಥ ಕ್ಷಣಗಳನ್ನು ನೀವು ಆಲೋಚನೆ ಮಾಡಬೇಕು. ಹಾಗೆ ಯಾರಿಗಾದರೂ ಮಾತು ಕೊಟ್ಟರೆ ಆ ಮಾತಿನಂತೆ ನಡ್ಕೊಳ್ಬೇಕು. ಇವತ್ತು ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು, ನಿಮ್ಮ ಕುಟುಂಬಸ್ಥರು ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥವರು ನಿಮ್ಮ ಜೊತೆಯಲ್ಲಿ ನಿಂತು ನಿಮಗೂ ಸಹಾಯ ಮಾಡಿ ಅವರು ಸಹಾಯವನ್ನು ಪಡಿಬೇಕು ಅಂತ ಬರ್ತಾರೆ. ಆದರೆ ಅಂತಹವರ ಮಧ್ಯದಲ್ಲಿ ಇಲ್ಲದ ಅಚಾತುರ್ಯಗಳಾಗಿ ಸಮಸ್ಯೆ ಎಂಬತಕ್ಕಂಥದ್ದು ಎದುರಾಗುತ್ತೆ, ಘರ್ಷಣೆ ಆಗುತ್ತೆ. ಅಂದರೆ ನೀವು ತಾಳ್ಮೆಯಿಂದ ವರ್ತನೆ ಮಾಡಬೇಕಾಗಿರ್ತಕ್ಕಂಥ ನೀವು ತಾಳ್ಮೆಯನ್ನು ಕಳ್ಕೊಂಡು ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಯಲ್ಲಿ ಎದುರಾಗ್ತೀರಿ. ಇವತ್ತಿನ ದಿವಸ ನಿಮ್ಮ ಚಿಂತನೆಯನ್ನು ಸರಿಯಾದ ರೀತಿ ಮಾಡಿದ್ರೆ ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದರೆ ನಿಮ್ಮ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ಒಂದು ವಿಶೇಷವಾಗಿರ್ತಕ್ಕಂಥ ತುಂಬೆ ಗಿಡ ಆಗಿರಲಿ ಅಥವಾ ದತ್ತೂರಿ ಗಿಡ ಆಗಿರಲಿ ಅಥವಾ ವಿಶೇಷವಾಗಿ ಇನ್ನಷ್ಟು ಕಾಣುವಂಥದ್ದನ್ನು ಬಿಲ್ವ ವೃಕ್ಷ, ಇಂತಹ ವೃಕ್ಷಗಳ ಈ 3 ಗಿಡಗಳಲ್ಲಿ ಯಾವುದಾದ್ರು ಸಹಿತ ಕಂಡ್ರೆ ಅದಕ್ಕೊಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು, 2 ತುಂಬೆ ಹೂವನ್ನು ತಂದು ಶಿವನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಒಂದಷ್ಟು ಕರ್ಮಕ್ಲೇಶಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರು ಪ್ರಾರ್ಥನೆ ಮಾಡ್ತಾ ಗುರುವಿನ ಅನುಗ್ರಹ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಗುರು ಎಂಬತಕ್ಕಂತಹ ಬೆಳಕು ಅದು ಸೂರ್ಯನ ಕಿರಣವಿದ್ದಂತೆ. ಆ ಸೂರ್ಯನ ಕಿರಣಗಳಿಲ್ದಿರ ನಾನು ಬದುಕ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಗುರುವಿನ ಅನುಗ್ರಹ ಇಲ್ದಿರ ಬದುಕ್ತೀನಿ ಅಂದರೆ ಅದು ಸಾಧ್ಯವಿಲ್ಲ. ಮನುಷ್ಯನ ಯಶಸ್ಸಿಗೆ, ಮನುಷ್ಯನ ಪ್ರತಿಯೊಂದು ಹಾಕುವ ಹೆಜ್ಜೆಗೂ ಗುರುವಿನ ಅನುಗ್ರಹ ಮಾತ್ರವೇ ಎಲ್ಲವೂ ಸಹಿತ ಜೀವನಕ್ಕೆ ಮೌಲ್ಯಗಳನ್ನು ತುಂಬುವಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ತುಲಾರಾಶಿ. ತುಲಾಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಬಹಳ ಅದೃಷ್ಟ ಮಾಡಿದ್ದೀರಿ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಿಕೊಂಡು ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು ತಂದುಕೊಂಡು ಫಲಾಫಲಗಳಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ತಾವು ಅಂದುಕೊಂಡಷ್ಟು ನಿಮ್ಮ ಕೆಲಸಗಳಲ್ಲಿರ್ತಕ್ಕಂಥದ್ದನ್ನು ಆಲೋಚನೆ ಮಾಡ್ತೀರಿ. ತಾಳ್ಮೆಯಿಂದ ಕೂತು ಆಲೋಚನೆ ಮಾಡಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಪರಿಹಾರಗಳ ಬಗ್ಗೆ ಆಲೋಚನೆ ಮಾಡ್ತೀರಿ. ಸತ್ಯಾಸತ್ಯತೆಗಳನ್ನು ಆಲೋಚನೆ ಮಾಡಿ ಅದರಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಹೇಳ್ತೀರಿ. ನೀವೇನು ಮಾಡಬೇಕಾಗಿದೆಯೋ ಅದನ್ನು ಕ್ರಮವಹಿಸಿ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಹಾಗೆ ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಆ ಚಿಂತನೆಯೂ ಅಷ್ಟೇ ಚೆನ್ನಾಗಿ ಅದ್ಭುತವಾಗಿ ಕಾರ್ಯಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಇವತ್ತು ನಿಮ್ಮ ವೃತ್ತಿ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳು ಇದರಲ್ಲಿ ಒಂದಿಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗಫಲ. ಆದರೆ ಪ್ರಾರಂಭಿಕ ಹಂತದಲ್ಲಿ ಬರ್ತಕ್ಕಂಥ ದೋಷಗಳಿದೆಯಲ್ಲ, ಅದು ನಿಮ್ಮನ್ನು ಭಯಭೀತರನ್ನಾಗಿ ಮಾಡುತ್ತೆ. ಆದರೂ ಅಂಜದಿರ, ಧೈರ್ಯವಾಗಿರಿ. ಜೊತೆಗೆ ನಿಮ್ಮ ಪ್ರಾಂತ್ಯದಲ್ಲಿ ಹತ್ತಿರದಲ್ಲೋ ಸುತ್ತಮುತ್ತದಲ್ಲೋ ಎಲ್ಲಾದರೂ ಒಂದು ಕಡೆ ಗುರು ಪ್ರಾಂತ್ಯ ಇದ್ದರೆ, ಗುರುಗಳ ಆಶೀರ್ವಾದ ಪಡೆಯುವಂಥ ಸಾನ್ನಿಧ್ಯ ಇದ್ದರೆ ಅಥವಾ ಔದುಂಬರ ವೃಕ್ಷ ಇದ್ದರೂ ಸರಿ, ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡಿ. ಮಂತ್ರಾಲಯದ ಪ್ರಭುಗಳು ಗುರು ರಾಘವೇಂದ್ರ ಸ್ವಾಮಿಗಳಾಗಿರಲಿ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಾಗಿರಲಿ ಅಥವಾ ಗುರು ದತ್ತ ಮಹಾರಾಜರಾಗಿರಲಿ, ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯ ಇದ್ದರೆ ಅಲ್ಲಿ ಹೋಗಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ. ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಿಮ್ಮ ಕೈಲಾದೊಂದು ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇದರಿಂದ ತುಲಾರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಆರೋಗ್ಯ ದೃಷ್ಟಿಯಿಂದ ನೋಡಿದ್ರೆ ಆರೋಗ್ಯವನ್ನು ಸಾಧ್ಯವಾದಷ್ಟು ಚೆನ್ನಾಗಿ ಕಾಪಾಡ್ಕೊಳ್ಳಿ. ನಿಮ್ಮ ಆಹಾರ ಪದ್ಧತಿಗಳು, ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡಿ.
ಯಾಕೆಂದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂಥ ಲಕ್ಷಣಗಳು ನಿಮ್ಮ ಭವಿಷ್ಯದಲ್ಲೇ ಕಾಣ್ತಾ ಇದೆ. ಇದರಿಂದ ನಿಮ್ಮ ಆರೋಗ್ಯ ಯಾವಾಗ ಸುಸ್ತಾಗುತ್ತೋ ನೀವು ಮಾಡೋ ಕೆಲಸದಲ್ಲಿ ಯಶಸ್ಸು ಕಾಣದಿರ ಆಗ್ಬೋದು. ಹಾಗಾಗಿ ಸರಿಯಾದ ಸಮಯಕ್ಕೆ ಆಹಾರ, ಸರಿಯಾದಂಥ ಆರೋಗ್ಯದ ಕಡೆ ಚಿಂತನೆ, ಇವೆರಡೂ ತುಲಾರಾಶಿಯವರಿಗೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು. ಮಾಡುವಂಥ ಕಾಯಕವನ್ನು ಗೌರವಿಸಬೇಕು. ಇವತ್ತಿನ ದಿವಸ ಯಾವುದೇ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಅದನ್ನು ದೂರ ಮಾಡದಿರ ಅದಕ್ಕೆ ಅದರದೇ ಆದಂಥ ಒಂದಷ್ಟು ಹೊತ್ತು ಕೊಟ್ಟು ಕೆಲಸ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡಗಳು ಶುರುವಾಗುತ್ತೆ. ಏನೇ ಆದರೂ ಪ್ರತಿನಿತ್ಯ ಒಂದಲ್ಲ ಒಂಥರ ಸಮಸ್ಯೆನ ಕಾಣಬೇಕಾದ ಪರಿಸ್ಥಿತಿ ನಿಮ್ಮದಾಗಿರುತ್ತೆ. ಕಾರಣ ಇಲ್ಲಿ ಕುಜ ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ, ರಾಹು ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸಕರವಾದಲ್ಲದ್ರಿಂದ ಈ ಸಮಸ್ಯೆಗಳಿಗೆ ಆಗಿಂದಾಗಲೇ ತುತ್ತಾಗಬೇಕು. ಆದರೆ ಇವತ್ತು ನೀವೇನು ಶ್ರಮಿಸ್ತೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲ, ತಾವು ಯಾವ ಆಲೋಚನೆ ಮಾಡ್ತೀರೋ ಆಲೋಚನೆಗೆ ತಕ್ಕನಾದಂಥ ಯಶಸ್ಸು. ಹಾಗೆ ಇವತ್ತು ನೀವು ದೂರಭಾರ ಪ್ರಯಾಣದ ಬಗ್ಗೆ ಆಗಿರಲಿ, ವ್ಯಾಪಾರ ವ್ಯವಹಾರದ ಬಗ್ಗೆ ಆಗಿರಲಿ, ನಿಮ್ಮ ಆರೋಗ್ಯ ಭಾಗ್ಯದ ಬಗ್ಗೆ ಆಗಿರಲಿ, ಯಾವುದೇ ಕೆಲಸಗಳನ್ನು ಚಿಂತನೆ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದಲೇ ಆಲೋಚನೆ ಮಾಡಿ. ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಏನೇ ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಬೇಕು, ಜೋಪಾನವಾಗಿರಬೇಕು. ಹಾಗೆ ಇವತ್ತು ಯಾರೊಬ್ಬರು ಹೇಳುವ ಮಾತನ್ನು ಸಹಿತ ಎಲ್ಲ ಮಾತುಗಳನ್ನು ಆಲಿಸಿ ಎಲ್ಲ ಮಾತು ಕೇಳಲಿಕ್ಕೆ ಆಗೋದಿಲ್ಲ. ನಿಮಗೆ ಸರಿ ಅನಿಸೋದನ್ನಷ್ಟೇ ನೀವು ಮಾಡ್ಕೊಂಡು ಮುನ್ನಡೆದ್ರೆ ಅದರಿಂದ ಖಂಡಿತ ಒಳಿತಾಗುತ್ತೆ. ಹಾಗೆ ಸಾಧ್ಯವಾದರೆ 2 ಕರಿಮೆಣಸನ್ನು ತೆಗೆದುಕೊಂಡು ಉತ್ತರಾಭಿಮುಖವಾಗಿ ನಿಂತು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ನನಗೆ ಬಂದಂಥ ಕಷ್ಟಗಳು, ನನ್ನಲ್ಲಿರುವಂಥ ಸಮಸ್ಯೆ ಅಥವಾ ನನಗಿರುವಂಥ ನೆಗೆಟಿವಿಟಿ ಅಥವಾ ಯಾವುದಾದ್ರೂ ದೋಷಗಳು ನನ್ನ ಮೇಲಿದ್ದರೂ ಈ ದೋಷಗಳು ಈ ಮೆಣಸಿನ ದೃಷ್ಟಿಯಿಂದ ಆಚೆ ಹೊರಡಲಿ ಅಂತೇಳಿ ಉತ್ತರಾಭಿಮುಖವಾಗಿ ನಿಂತು 2 ಮೆಣಸುಕಾಳ ದೃಷ್ಟಿ ತೆಗೆದು ಅದನ್ನು ಹೊರಗಡೆ ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ತುಂಬ ಬದಲಾವಣೆಯನ್ನು ಕಾಣ್ತೀರಿ ವೃಶ್ಚಿಕ ರಾಶಿಯವರು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕಾಗತ್ತೆ. ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ತಾವು ಏನು ಚಿಂತನೆ ಮಾಡಿದ್ರೂ ಭಗವಂತ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾನೆ. ಆದರೆ ಧನುರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ತಾಳ್ಮೆ ತಗೋಬೇಕು. ರೌದ್ರತನ ಬೇಡ, ಕೋಪ ಬೇಡ. ಸಾಧ್ಯವಾದಷ್ಟು ಮಾಡುವ ಕೆಲಸದ ಕಡೆ ಗಮನ ಕೊಡಿ. ಏನೇ ಮಾಡಬೇಕಾದ್ರೂ ಧರ್ಮ ಮಾರ್ಗದಲ್ಲಿ ಆಲೋಚನೆ ಮಾಡಿ, ಸತ್ಯಾಸತ್ಯತೆಗಳನ್ನು ಅರಿತು ಅದರಂತೆ ನಾವು ನಡ್ಕೊಳ್ಳುವಂಥ ನಿಟ್ಟಿನಲ್ಲಿರೋಣ. ಆದಷ್ಟು ಎಚ್ಚರಿಕೆಯ ಬದುಕಿನ ಕಡೆ ಗಮನ ಕೊಟ್ಟರೆ ಅಧಿಕವಾದಂತಹ ಲಾಭವೇ ನಮ್ಮದಾಗುತ್ತೆ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ಬರಬೇಕು. ಹಾಗೆ ಇವತ್ತಿನ ದಿವಸ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಬೇಕು. ಇವತ್ತು ಶಾಂತಿ ಸಮಾಧಾನವಾಗಿದ್ದರೆ ಇವತ್ತು ಧನುರಾಶಿಯವರಿಗೆ ತುಂಬ ಅಧಿಕವಾದಂತಹ ಲಾಭವಿದೆ. ಅದರಲ್ಲೂ ಗುರುವಾರ, ಗುರು ರಾಯರ ಅನುಗ್ರಹ ಪಡಿತಕ್ಕಂಥ ವಾರ. ಹಾಗೆ ಯಾರೊಬ್ಬರು ಏನು ಮಾತಾಡಿದ್ರೂ ನಿಮಗೆ ಸರಿ ಅನಿಸೋದನ್ನು ನೀವು ಮಾಡ್ತಾ ಮುಂದೆ ನಡೀರಿ. ಅದರಿಂದ ನಿಮಗೂ ಅನುಕೂಲ, ಮತ್ತೊಬ್ಬರಿಗೂ ಅನುಕೂಲ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಇವತ್ತು ಯಾವುದು ಬೇಕು, ಯಾವುದು ಬೇಡ, ಏನು ಸರಿ, ಏನು ತಪ್ಪು, ಇದೆಲ್ಲದರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಬೇಕು. ಮನುಷ್ಯ ಹಾಕುವಷ್ಟು ದಿವಸ ಹೆಜ್ಜೆ ಅದು ಅಚಾತುರ್ಯಗಳಾಗುತ್ತೋ, ನಾನು ಸಮಾಜಕ್ಕೆ ದೂರವಾಗಿರಬೇಕು ಅಥವಾ ನನ್ನ ವ್ಯವಹಾರಗಳು ನನ್ನೊಬ್ಬನಿಗೆ ಸರಿ ಅನಿಸದೆ ಸಾಕು, ಈ ಪ್ರಕಾರವಾಗಿರ್ತಕ್ಕಂಥ ಒಂದಷ್ಟು ಆಲೋಚನೆಗಳನ್ನು ಪಕ್ಕದಲ್ಲಿಟ್ಟರೆ ಮಾತ್ರ ಭವಿಷ್ಯತ್ ಅಂತಕ್ಕಂಥದ್ದು ಸರಿ ಹೋಗುತ್ತೆ. ಏನೇ ಆದರೂ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಎಲ್ಲವೂ ಅಚಾತುರ್ಯಗಳೇ. ಆ ಗ್ರಹಗತಿಗಳು ಸರಿ ಹೋಗ್ತಾ ಇದ್ದಾಗ ಆಗಿರ್ತಕ್ಕಂಥದ್ದೆಲ್ಲವನ್ನು ಮರೆತು ಮುಂದೆ ಪ್ರಪಂಚ ನಡಿಬೇಕಾದ್ದು ನಡೆದು ಹೋಗ್ತಾ ಇರುತ್ತೆ. ಆದರೆ ಎಲ್ಲಕ್ಕೂ ಗ್ರಹಗಳೇ ಕಾರಣವಾಗಿರುತ್ತೆ. ಅದಕ್ಕಾಗಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಬಹಳ ಮುಖ್ಯವಾಗಿರುತ್ತೆ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಪಿಶ್ಚ ರಾಹವೇ ಕೇತುವೇ ನಮಃ. ಸಾಧ್ಯವಾದರೆ ಒಂದು ಶ್ವೇತವರ್ಣದ ವಸ್ತ್ರದಲ್ಲಿ ಉದ್ದಿನ ಬೆಳೆಯನ್ನು ಗಂಟು ಹಾಕಿ, ಹಾಗೆ ಒಂದಷ್ಟು ಕಪ್ಪು ಬಟ್ಟೆಯಲ್ಲಿ ಎಳ್ಳನ್ನು ಗಂಟು ಹಾಕಿ, ಎಳ್ಳು ಮತ್ತು ಉದ್ದಿನ ಬೆಳೆಯ 2 ಗಂಟೆಗಳನ್ನು ತೆಗೆದು ಹತ್ತಿರದಲ್ಲಿ ಯಾವುದೋ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ, ಜೊತೆಗೆ ಅಶ್ವತ್ಥ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಮಕರ ರಾಶಿಯವರಿಗೆ ಬಂದೊದಗುವಂಥ ಯಾವುದೇ ಸಮಸ್ಯೆಗಳಾದರೂ ಮಂಜಿನ ಗಡ್ಡೆ ಥರ ಕರಗಿಸ್ಬೋದು. ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳಿಂದ ನಿಮ್ಮ ಆಲೋಚನೆ, ತುಂಬ ದಿನಗಳಿಂದ ನೀವು ಏನು ಚಿಂತನೆ ಮಾಡ್ತಿದ್ರೋ ಆ ಚಿಂತನೆಯ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಂದಷ್ಟು ಬದಲಾವಣೆಯ ಮಾರ್ಗವನ್ನು ತಂದುಕೊಳ್ತೀರಿ. ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕಾಣ್ತಾ ಇರ್ತೀರಿ.
ವೃತ್ತಿಯಲ್ಲಿ ಅಭಿವೃದ್ಧಿ ತಂದುಕೊಳ್ಬೇಕು, ಅದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತೀರಿ. ಮಾಡುವಂತಹ ವ್ಯಾಪಾರ ವ್ಯವಹಾರದ ಕಡೆ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಮತ್ತು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹಿತ ಅಧಿಕವಾದಂಥ ಲಾಭ ತಂದುಕೊಳ್ತಕ್ಕಂಥ ಈ ಶುಭ ದಿನ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ, ಗುರು ಹಿರಿಯರ ಆಶೀರ್ವಾದ ಪಡೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಮಧ್ಯಾಹ್ನ 12ರಿಂದ 4 ಮಧ್ಯದಲ್ಲಿ 12ರಿಂದ 4 ಮಧ್ಯದಲ್ಲಿ ನಿಮ್ಮ ಕರಹಸ್ತದಿಂದ ಒಂದು 4 ಜನಕ್ಕೆ ಅನ್ನದಾನವನ್ನು ಮಾಡಿ. ಹಾಗೆ ಇವತ್ತು ಕುಂಭರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯ ಹೆಸರು ಕಾಳು, 1 ಚಿಟಿಕೆಯಷ್ಟು ಅಕ್ಕಿ ಮತ್ತು ಹೆಸರು ಕಾಳನ್ನು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಕೆಲವಷ್ಟು ದೋಷಗಳು ದೂರ ಆಗುತ್ತೆ. ಶುಭ ಸಂಧ್ಯಾಕಾಲ ತಪ್ಪದೀರ ಬಿಳಿ ಎಕ್ಕದ ಗಿಡ ಎಲ್ಲಾದರೂ ಕಂಡು ಬಂದರೆ ಆ ಬಿಳಿ ಎಕ್ಕದ ಗಿಡದ ಮುಂದೆ ನಿಂತು ಅಲ್ಲಿ ನೀಲಾಂಜನ ಸಮಾಭಾಸಂ ರವಿಪುತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ವರಂ, ಹೀಗೆ ಆ ಬಿಳಿ ಎಕ್ಕದ ಗಿಡದ ಸಾನ್ನಿಧ್ಯದಲ್ಲಿ ನಿಂತು ಅಲ್ಲಿ ಒಂದು ಪ್ರಾರ್ಥನೆಯನ್ನು ಸಲ್ಲಿಸಿದ್ರೆ ಮತ್ತಷ್ಟು ಅಧಿಕವಾದಂತಹ ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಮಾಡುವಂಥ ಕೆಲಸಗಳಲ್ಲಿ ಬರುವಂಥ ತೊಂದರೆ ತಾಪತ್ರೆಗಳನ್ನು ದೂರ ಮಾಡಿಕೊಳ್ಬೇಕಾದ್ರೂ ಇವತ್ತಿನ ದಿವಸ ನೀವು ಗುರು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಷ್ಟೇ ವಿಶೇಷ. ಆ ಗುರುವಿನ ಅನುಗ್ರಹದಿಂದ ಸಾಕಷ್ಟು ಬದಲಾವಣೆಯನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ಬಹುದು. ಇನ್ನು ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇವತ್ತು ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ವ್ಯಾಪಾರ ವ್ಯವಹಾರ ಪರವಾಗಿಲ್ಲ, ವಿದ್ಯಾರ್ಥಿಗಳ ಜೀವನ ಪರವಾಗಿಲ್ಲ, ಉದ್ಯೋಗಕ್ಕಾಗಿ ಹುಡುಕುವವರಿಗೆ ಉದ್ಯೋಗದ ಅವಕಾಶ ಸಿಗುವಂಥ ಅದೃಷ್ಟ ನಿಮ್ಮದಾಗ್ತಾ ಇದೆ. ಹಾಗೆ ಇವತ್ತಿನ ದಿವಸ ಒಂದಷ್ಟು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ ಅಥವಾ ದೇವರ ಸಾನ್ನಿಧ್ಯ ಅಥವಾ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆ ತಾಯಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಅಥವಾ ಗುರುಗಳು ಅಥವಾ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು ಎಲ್ಲವನ್ನೂ ಸರಿ ನಿಮಗೆ ಅರಿವಿಲ್ಲದಿದ್ದರೂ ಮತ್ತೊಬ್ಬರ ಮಾರ್ಗದರ್ಶನದಿಂದ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅಂತಹ ಒಂದು ಅದೃಷ್ಟವನ್ನು ಸಹಿತ ಇವತ್ತು ತಾವು ತಂದುಕೊಳ್ತೀರಿ. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು ಹಳದಿ ಕಲರ್ ವಸ್ತ್ರ ಅಂದರೆ ಹಳದಿ ಕಲರ್ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲೊಂದಿಷ್ಟು ಕಡಲೆಬೇಳೆಯನ್ನು ಗಂಟು ಕಟ್ಟಿ ಹಳದಿ ಕಲರ್ ಪುಷ್ಪದೊಂದಿಗೆ ಗುರು ಸಾನ್ನಿಧ್ಯದಲ್ಲಿ ಕೊಟ್ಟರೊಂದು ಪ್ರಾರ್ಥನೆ ಮಾಡಿದ್ರೆ ಇನ್ನಷ್ಟು ದೋಷಗಳು ದೂರ ಆಗಿ ಮನಸ್ಸಿಗಿಷ್ಟು ಶಾಂತಿ ನೆಮ್ಮದಿ ಖಂಡಿತ ನಿಮಗಾಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಿ. ವಿಶೇಷವಾಗಿರತಕ್ಕಂಥ ಕಾಲ. ಬಹುಶಃ ಒಂದಷ್ಟು ದೋಷಗಳಿಂದ ಮುಕ್ತರಾಗಬೇಕಾದ್ರೆ, ಕೆಲವಷ್ಟು ತಂತ್ರಸಾರಗಳ ಬಗ್ಗೆ ನಾವು ಆಲೋಚನೆ ಮಾಡಬೇಕಾದ್ರೆ, ತಂತ್ರ ಮಂತ್ರ ಯಂತ್ರಗಳ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೂ ಅದಕ್ಕೆ ಭಗವತಿಯ ಅನುಗ್ರಹ ಬೇಕು. ಜೊತೆಗೆ ಯಾವುದೇ ತಂತ್ರಸಾರಗಳಲ್ಲಾದರೂ ಅದು ಕ್ರಮಬದ್ಧವಾಗಿ ಕಾಯಕ ಸಿದ್ಧಿ ಆಗಬೇಕಾದ್ರೆ ಒಂದು ಪ್ರಕೃತಿಯ ಮಡಿಲಲ್ಲಿ ಸಿಗುವಂಥ ವಸ್ತುಗಳಾಗಿರಬೇಕು. ಜೊತೆಗೆ ಆ ತಂತ್ರಸಾರ ಅನುಭವಯುಕ್ತವಾಗಿರಬೇಕು. ಹಾಗೆ ನಾವು ಏನೇ ಮಾಡಿದ್ರೂ ದೈವದತ್ತವಾಗಿ ದೇವರನ್ನು ಪ್ರಾರ್ಥನೆ ಮಾಡುವಂಥ ರೀತಿಯಲ್ಲಿರಬೇಕು. ಹಾಗಾಗಿ ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಗೌರೀರ್ವಿಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀಂ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇವ್ಯೋಮನ್. ಹೀಗೆ ತಾಯಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ತಾ ಅಮ್ಮನವರ ಕೃಪಾಶೀರ್ವಾದದಿಂದ ಯಾವುದೇ ತಂತ್ರ ಮಂತ್ರ ಯಂತ್ರಗಳಾದರೂ ದೇವಿಯ ಉಪಾಸನೆಯಿಂದ ಸಕಲ ವಿಧವಾದಂಥ ಕಾರ್ಯಗಳು ಸಿದ್ಧಿಯಾಗುತ್ತೆ. ದೇವಿಯ ಉಪಾಸನೆ ಒಂದೇ ಮಹತ್ತರವಾಗಿರ್ತಕ್ಕಂಥದ್ದು. ಈ ಒಂದು ತಂತ್ರಸಾರಗಳಲ್ಲಿ ಈ ತಂತ್ರಗಳನ್ನು ಬರೆದಿರ್ತಕ್ಕಂಥ ಮಹರ್ಷಿಗಳು, ಗುರುಗಳು ಅಥವಾ ಹಿಂದಿನ ಅನುಭವಯುಕ್ತವಾಗಿರ್ತಕ್ಕಂಥ ತಂತ್ರಗಳಾಗಬೇಕಾದರೂ ಅದಕ್ಕೆ ಅದರದೇ ಆದಂಥ ಹೊತ್ತಿರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಈ ವಿಶೇಷವಾಗಿರ್ತಕ್ಕಂಥ ಅಂಶಗಳನ್ನು, ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಸಹಿತ ಅದು ಮಹತ್ತರವಾಗಿರ್ತಕ್ಕಂಥದ್ದೇ. ಯಾವುದೇ ಕಾಯಕ ಮಾಡಬೇಕಾದರೂ ನೋಡಿ, ಒಂದು ದೇವಿಯ ಆರಾಧನೆಯಲ್ಲಿ ತಾಯಿ ಮಹಾಲಕ್ಷ್ಮಿಯನ್ನು ನೋಡಿದ್ರೆ ಅಮ್ಮನವರ ಸಾನ್ನಿಧ್ಯ ಎಂಬತಕ್ಕಂಥದ್ದು ಎಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸಕಲ ವಿಧವಾದಂಥ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆಯಲ್ಲ, ಅದು ಎಲ್ಲಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು. ಇಲ್ಲಿ ನಾನು ಎಂಬತಕ್ಕಂಥದ್ದಕ್ಕಿಂತ ನಮಗೆ ಯಾವುದೇ ಕಾಯಕದ ಬಗ್ಗೆ ನಾವು ಚಿಂತನೆ ಮಾಡಬೇಕಾದರೂ ಅದಕ್ಕೆ ದೈವದತ್ತವಾಗಿ ಅದರದೇ ಆದಂಥ ಒಂದಷ್ಟು ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಬೇಕು. ಆಗ ಭಗವತಿಯ ಅನುಗ್ರಹ ಸಿದ್ಧಿಯಾಗುತ್ತೆ. ಅಂಥದ್ರಲ್ಲಿ ಇವತ್ತಿನ ಈ ತಂತ್ರಸಾರ ಯಾರು ಅಂಜಿಕೆಯಿಂದ ಭಯದಿಂದ ಒದ್ದಾಡ್ತಾ ಇರ್ತಿರೋ ಆ ಭಯಭೀತರಾಗಿರ್ತಕ್ಕಂಥವರಿಗೆ ಧೈರ್ಯವನ್ನು ತುಂಬುವಂಥ ಅದ್ಭುತವಾದಂಥ ತಂತ್ರಸಾರ ಇದು. ಸಣ್ಣ ಮಕ್ಕಳಿಂದ ಹಿಡಿದು ನಿಮ್ಮ ಮನೆಯಲ್ಲಿ ಮಕ್ಕಳು ನೋಡಿ ರಾತ್ರಿ ಮಲಗಿರ್ತಾರೆ, ಹಾಸಿಗೆ ಎಲ್ಲ ಉಚ್ಚೈಕೊಳ್ತಾರೆ. ನಾನು ಹೇಳೋದನ್ನು ಅನ್ಯತಾ ಭಾವಿಸಬೇಡಿ. ಇದು ಮಕ್ಕಳು ಮಾತ್ರ ಅಲ್ಲ, ಮನೆಯಲ್ಲಿರೋ ವಯಸ್ಸಾಗಿರ್ತಕ್ಕಂಥ ಹಿರಿಯರು ದೊಡ್ಡವ್ರದ್ದು ಇದೇ ಕತೆ. ಯಾಕೆ ಅಂದರೆ ಎದ್ದು ಬಾತ್ರೂಮ್ಗೆ ಹೋಗೋದಕ್ಕೆ ಭಯ ಪಡ್ತಿರ್ತಾರೆ. ಇನ್ನು ಸಂಜೆ 6 ಗಂಟೆ ಆಗ್ತಾ ಇದ್ದಂಗೆ ಮನೆಗೆ ಬಂದು ಸೇರ್ಕೊಂಡ್ಬಿಡ್ಬೇಕು. ಅಪ್ಪಿತಪ್ಪಿ ಮನೆ ಒಂದಷ್ಟು ದೂರ ಇದೆ, ರಸ್ತೆಗಳಲ್ಲಿ ಬರ್ತಿರ್ತಾರೆ, ನಡೆದು ಬರ್ತಿರ್ತಾರೆ, ಸಡನ್ನಾಗಿ ಲೈಟ್ ಹೋಗ್ಬಿಡ್ತು, ಕತ್ಲಾಯಿತು ಅಂದರೆ ನಿಂತ ಕಡೆಯಿಂದ 10 ಹೆಜ್ಜೆ ಮುಂದಕ್ಕೆ ಹಾಕಲ್ಲ. ಹಾಗೆ ಆ ಅಂಜಿಕೆ ಅಂತಕ್ಕಂಥದ್ದು ಅಷ್ಟಿರುತ್ತೆ. ಇನ್ನು ಇದು ಒಂದು ಭಾಗ ಆದರೆ ಇನ್ನೇನು ಅಗೋಯಿಗೋ ಅಂದರೆ ಅಮಾವಾಸ್ಯೆ ಪೌರ್ಣಮಿಗಳು ಎದುರಾಗುತ್ತಲ್ಲ, ಈ ಪೌರ್ಣಮಿ ಮತ್ತು ಅಮಾವಾಸ್ಯೆ ಗ್ರಹಣ ಕಾಲ ಬಂದುಬಿಟ್ರೆ ಇನ್ನೂ ಭಯಭೀತರಾಗೋಗ್ತಾರೆ. ಆಮೇಲೆ ತಮಗೆ ಅರಿವಿಲ್ಲದಂಥ ರೀತಿ ತಮ್ಮ ಮನಸ್ಥಿತಿಯನ್ನು ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ಅಂಜಿಕೆಗೆ ಒಳಪಡಿಸ್ಕೊಳ್ತಾ ಇರ್ತಾರೆ.
ಹಾಗೆ ಈ ಪೌರ್ಣಮಿ ಅಮಾವಾಸ್ಯೆಗಳಲ್ಲಿ ಸಂಭವಿಸುವಂತಹ ಸಮಸ್ಯೆಗಳಾಗಿರಲಿ, ಯಾವುದೇ ಕಾಲ ಆಗಿರಲಿ, ಇದೆಲ್ಲ ಒಂದು ಭಾಗ ಇರಲಿ. ಈ ಸಾಮಾನ್ಯ ನೋಡಿ, ಮನುಷ್ಯ ಬದುಕಿರುವ ತನಕ ಅವನ ಬಗ್ಗೆ ಭಯ ಇರಲ್ಲ. ಆದರೆ ಈ ದೇಹದಿಂದ ಒಳಗಿರುವಂಥ ಆತ್ಮ ಹೊರಗಡೆ ಹೋಗುತ್ತಲ್ಲ, ಯಾವುದೋ ಒಂದು ಸಾವಿನ ಸುದ್ದಿ ಕೇಳ್ತೀವಲ್ವ, ಅಥವಾ ಯಾರೋ ಸತ್ತಿರತಕ್ಕಂತಹ ವ್ಯಕ್ತಿಗಳನ್ನು ನೋಡಲಿಕ್ಕೆ ಹೋಗ್ತೀವಲ್ವ, ಈಗ ನಮಗೆ ಬಹಳ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳಂದ ಮೇಲೆ ಅಥವಾ ಮಾರ್ಗ ಮಧ್ಯದಲ್ಲಿ ಹೋಗ್ತಿರ್ತೀವಿ, ಯಾವುದೋ ಒಂದು ಆಕ್ಸಿಡೆಂಟ್ ಆಗಿರುತ್ತೆ, ಅಲ್ಲೇ ಒಂದು ಸ್ಪಾಟ್ ಡೆತ್ ಆಗಿಬಿಟ್ಟಿರುತ್ತೆ, ಗೊತ್ತಿರೋದಿಲ್ಲ, ಅಲ್ಲೇ ಪ್ರಾಣ ಹೋಗಿರುತ್ತೆ. ಪ್ರಾಣ ಹೋಗಿರ್ತಕ್ಕಂಥ ವ್ಯಕ್ತಿಗಳನ್ನು ನೋಡಿದ್ರೆ ಸಾಕು, ಮನಸ್ಸಿಂದ ಆಚೆಗೆ ಹೋಗೋದಿಲ್ಲ. ಬಾಧಿಸ್ತಕ್ಕಂಥದ್ದು, ಭಯಪಡ್ತಕ್ಕಂಥದ್ದು, ಎಲ್ಲೋ ನನ್ನ ಹಿಂದೆ ಬರ್ತಿದ್ದಾರೇನೋ, ನಾನು ಅವರೊಂದಿಗೆ ಮಾತಾಡ್ತೀನೇನೋ, ಅಥವಾ ಅವ್ರು ನನ್ನ ಬೆನ್ನು ತಟ್ತಾ ಇದ್ದಾರೇನೋ, ಅಥವಾ ನನ್ನ ಬೆನ್ನಲ್ಲಿ ನಿಂತಿದ್ದಾರೇನೋ, ಇಂತಹ ಅಂಜಿಕೆ ತುಂಬ ಇರುತ್ತೆ. ಯಾರು ಅಂಜುತ್ತಾರೋ, ಯಾರಿಗೆ ಯಾವುದನ್ನು ಕಂಡ್ರೆ ಭಯ ಇರುತ್ತೋ, ಯಾವುದಿಂದ ಬಂದು ಯಾವುದು ನನ್ನ ಸ್ವಪ್ನದಲ್ಲೋ ಅಥವಾ ನನ್ನ ಕಂಡಾಗ ನನ್ನ ಭಯ ಉಂಟಾಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಅನಿಸಿದೆಯೋ ಅಂತಹ ಅವರು ಈ ತಂತ್ರಸಾರವನ್ನು ಮಾಡಿಕೊಂಡ್ರೆ ನಿಮಗೂ ಅದಕ್ಕೂ ಯಾವುದೇ ಥರ ಸಂಬಂಧ ಇರಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಮೊದಲೇ ಹೇಳಿದ್ದೀನಿ, ಯಾರನ್ನ ಸತ್ತಿರ್ತಕ್ಕಂತಹ ವ್ಯಕ್ತಿಗಳ ಮನೆಗೆ ಹೋಗಿ ಅವರನ್ನು ನೋಡಿ ಮನೆಗೆ ಬಂದರೆ ಆ ರಾತ್ರಿ ಮನೇಲಿ ಒಂಟಿಯಾಗಿ ಓಡಾಡಲ್ಲ. ಎಷ್ಟೋ ಜನ ಹಾಲಿಂದ ರೂಮ್ ಬರಲ್ಲ, ರೂಮಿಂದ ಹಾಲಿಗೆ ಬರಲ್ಲ, ರಾತ್ರಿ ಕತ್ಲ ಹಾಕ್ತಾ ಇದ್ದಂಗೆ ಮನೆಯಿಂದ ಹೊರಗಡೆನೂ ಹೋಗಲ್ಲ. ಇಂತಹ ಪರಿಸ್ಥಿತಿ ಹೆಣ್ಣು ಮಕ್ಕಳಲ್ಲಿದೆ. ಹೆಣ್ಣು ಮಕ್ಕಳಲ್ಲಿ ಎಷ್ಟಿದೆಯೋ ಅದಕ್ಕೆ ಎರಡರಷ್ಟು ಗಂಡು ಮಕ್ಕಳಲ್ಲಿದೆ. ಹಾಗಾಗಿ ಅಂತಹ ಪರಿಸ್ಥಿತಿಗಳಿದ್ದರೆ ಈ ತಂತ್ರಸಾರ ಇದು ನಿಮಗೆ 100ಕ್ಕೆ 100 ಪಾಲು ನಿಮಗೆ ಧೈರ್ಯವನ್ನು ತುಂಬುತ್ತೆ, ಧೈರ್ಯ ತುಂಬುತ್ತೆ, ಇರೋ ದೋಷ ದೂರ ಆಗುತ್ತೆ. ಅದಕ್ಕೂ ಮೀರಿದ್ದು ಇನ್ನೊಂದು ಅರ್ಥ ಇದೆ. ಇಲ್ಲಿ ಒಂದು ಬಿಳಿ ಎಕ್ಕದ ಗಿಡ, ಇನ್ನೊಂದು ಅರಳಿ ಗಿಡ. ಬಿಳಿ ಎಕ್ಕದ ಗಿಡದ ಕೆಲಸ ಒಂದಾದರೆ ಅರಳಿ ವೃಕ್ಷದ ಕೆಲಸ ಮತ್ತೊಂದಿರುತ್ತೆ. ನೋಡಿ, ಅರಳಿ ವೃಕ್ಷದ್ದು ನಿಮಗೆ ಧೈರ್ಯವನ್ನು ಕೊಡುತ್ತೆ. ಅರಳಿ ವೃಕ್ಷದಲ್ಲಿ ಧೈರ್ಯ ಕೊಡುತ್ತೆ. ಎಂತಹ ದೋಷನಾದರೂ ದೂರ ಮಾಡುವ ಶಕ್ತಿ ಈ ಅರಳಿ ವೃಕ್ಷಕ್ಕಿದೆ. ಇದನ್ನು ಮೀರಿದ್ದು ಮತ್ತೊಂದಿದೆ. ಆ ಕ್ಷಣಕ್ಕೆ ಸಂಭವಿಸುವಂತಹ ದೋಷಗಳಿದೆಯಲ್ಲ, ಅಂದರೆ ಇವತ್ತೇನೋ ಬರ್ತಿದ್ದೀವಿ, ಮಾರ್ಗ ಮಧ್ಯೆ ನಡೀತಿದ್ದೀವಿ, ಅಲ್ಲಿ ಯಾವುದೋ ಅಚಾತುರ್ಯ ಆಯಿತು, ಅಥವಾ ಏನೋ ಬರ್ತಿದ್ವಿ, ಯಾವುದೋ ಭೂತ ಪ್ರೇತ ಗಾಳಿ ಪಿಶಾಚಿಗಳಿತ್ತು, ಅದಕ್ಕಿಂತ ಮುಖ್ಯವಾಗಿ ಎಲ್ಲೋ ಯಾವಾಗೂ ಆಕ್ಸಿಡೆಂಟ್ಸ್ ನಡೀತಿರುತ್ತೆ, ಅಂಥ ಜಾಗದಲ್ಲಿ ನಾವು ಎಡಬಿದ್ದೀವಿ, ನಾವು ಬಿದ್ದಿದ್ದೀವಿ. ಆ ಬಿದ್ದಾದಮೇಲೆ ನಮ್ಮ ಮೊಣಕಾಲು ನೋವು, ಮೈಕೈ ನೋವು ಹೋಗ್ತಾ ಇಲ್ಲ, ಸ್ವಪ್ನದಲ್ಲಿ ಕಾಣಿಸುವಂಥದ್ದು, ಅಂಜಿಕೆ ಇರತಕ್ಕಂಥದ್ದು, ಭಯಪಡ್ತಕ್ಕಂಥದ್ದು, ಆ ಕ್ಷಣದಲ್ಲಿ ಸಂಭವಿಸುವಂಥ ದೋಷಗಳನ್ನು ದೂರ ಮಾಡೋದು ಈ ಬಿಳಿ ಎಕ್ಕದ ಎಲೆ. ಈ ಬಿಳಿ ಎಕ್ಕದ ಎಲೆ ಒಂದಿದ್ದರೆ, ಅಂದರೆ ಬಿಳಿ ಎಕ್ಕದ ಎಲೆಯಿಂದ ಮಾಡುವಂಥ ತಂತ್ರಸಾರ ಅಂಥ ದೋಷಗಳನ್ನು ದೂರ ಮಾಡುತ್ತೆ. ಅಂದರೆ ಯಾವುದೇ ಆದರೂ ಈ ಪ್ರಕೃತಿಯ ಮಡಿಲು ಎಷ್ಟು ಅದ್ಭುತವಾಗಿರ್ತಕ್ಕಂಥ ವನಸಿರಿಗಳನ್ನು ಕೊಡುತ್ತೆ. ಇನ್ನು ಅರಿಶಿಣ ನೋಡಿ, ಹೆಣ್ಣು ಮಕ್ಕಳಿಗೆ ಪ್ರಾರಂಭದಿಂದ ಇವತ್ತಿನವರೆಗೂ ಈ ಅರಿಶಿಣದ ಕೊಂಬಿನಲ್ಲಿ ಆರೋಗ್ಯವೂ ಇದೆ, ಜೊತೆಗೆ ನಿಮ್ಮ ಹೆಚ್ಚಿನ ಯಶಸ್ಸಿದೆ, ನಿಮ್ಮ ಮನಸ್ಸಲ್ಲಿ ಉಂಟಾಗ್ತಕ್ಕಂಥ ದ್ವಂದ್ವ ನಿಲುವುಗಳಿದೆ, ಎಲ್ಲಕ್ಕೂ ದೂರ ಮಾಡುವಂಥದ್ದು ಈ ಅರಿಶಿಣದಲ್ಲಿದೆ. ಆದರೆ ಇದೇ ಅರಿಶಿಣದ ಗಂಧದಿಂದ ತಯಾರು ಮಾಡತಕ್ಕಂಥ ಯಂತ್ರ ಇದೆಯಲ್ಲ, ಇದು ಶೀಘ್ರವಾಗಿ ಪರಿಹಾರವನ್ನು ಮಾಡಿಕೊಡುತ್ತೆ. ಅದಕ್ಕೋಸ್ಕರ ಅರಿಶಿಣದ ಕೊಂಬು ಅರಿಶಿಣದ ತಂತ್ರಸಾರದಲ್ಲಿ ಹೆಚ್ಚು ಕೆಲಸ ಮಾಡುವಂಥದ್ದು. ಇನ್ನು ಧಾನ್ಯಗಳಲ್ಲಿ ಒಂದೊಂದು ಧಾನ್ಯ ಒಂದೊಂದು ಥರ ಹೇಳುತ್ತೆ. ಆ ಧಾನ್ಯ ಹಾಗೇ ಕೆಲಸ ಮಾಡುತ್ತೆ. ತೊಗರಿಬೇಳೆ ಕೆಲಸ ತೊಗರಿಬೇಳೆನೇ ಮಾಡಬೇಕು, ಕಡಲೆಬೇಳೆ ಕೆಲಸ ಕಡಲೆಬೇಳೆನೇ ಮಾಡಬೇಕು. ನೀವು ಸಾರು, ತಿಳಿ ಸಾರು, ಹುಳಿ ಇದು ಮಾಡಬೇಕಾದ್ರೆ ತೊಗರಿಬೇಳೆನೇ ಹಾಕಬೇಕು, ಅದು ಕಡಲೆಬೇಳೆಯನ್ನು ಮಾಡಲಿಕ್ಕೆ ಬರಲ್ಲ. ಅದೇ ಹಬ್ಬದ ವಿಶೇಷ ಅಂಥೇಳಿ ಒಬ್ಬಟ್ಟು ಮಾಡ್ತೀವಲ್ಲ, ಒಬ್ಬಟ್ಟು ಕಡಲೆಬೇಳೆಯಲ್ಲೇ ಮಾಡಬೇಕು, ಆವಾಗಲೇ ಚೆನ್ನಾಗಿ. ಹಾಗೆ ಒಂದೊಂದು ತರಹ ಇರುತ್ತೆ. ಇರಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ತಂಡುಲ ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡುವಂತಹ ಮೊದಲು ಪ್ರಾರಂಭಿಕ ಹಂತದಲ್ಲಿ ತಂತ್ರಸಾರದ ಮೂಲ ಈ ಬೇಕಾಗಿರ್ತಕ್ಕಂಥ ಒಂದು ಚಕ್ರ. ಈ ಚಕ್ರ ರಚನೆ ಹೇಗೆ ಮಾಡಬೇಕು? ಮೊದಲು ಅಕ್ಕಿ ಹಿಟ್ಟಿನಿಂದ ಒಂದು ವೃತ್ತಾಕಾರವನ್ನು ಹಾಕ್ಕೋಬೇಕು, ಬೃಹತ್ ಮಟ್ಟದ ವೃತ್ತಾಕಾರ. ಒಂದು ವೃತ್ತಾಕಾರವನ್ನು ಹಾಕ್ಕೊಳ್ಳಿ. ವೃತ್ತಾಕಾರವನ್ನು ಹಾಕಿದ ಮೇಲೆ ಅದರ ಮಧ್ಯದಲ್ಲಿ ಒಂದು ತ್ರಿಕೋನ ಹಾಕಿ, ಯಾವುದೇ ಕೋನಗಳಿಗೆ ಈ ಭಾಗದಲ್ಲಿ ಅದನ್ನು ಕಂಪ್ಲೀಟಾಗಿ ಅದನ್ನು ಎಂಡ್ ಮಾಡಬೇಕು. ಅಂದರೆ ಈ ಮೂಲೆಗಳಲ್ಲಿರ್ತಕ್ಕಂಥ ರೇಖೆಗಳನ್ನು ಯಾವುದೇ ಕಾರಣಕ್ಕೂ ಅದ್ರ ಮಧ್ಯೆ ಗ್ಯಾಪ್ ಕೊಡಬಾರ್ದು. ಇಲ್ಲಿ ಒಂದು ವೃತ್ತಾಕಾರವನ್ನು ಹಾಕಿ, ನೀವು ಕೂತಂಥ ನಿಮ್ಮ ಬಲಭಾಗದಲ್ಲಿ ಒಂದು ವೃತ್ತಾಕಾರ, ನಿಮ್ಮ ಎಡಭಾಗದಲ್ಲಿ 4 ರೇಖೆಯ ಒಂದು ಬಾಕ್ಸ್ ಬರೀರಿ. ಮೇಲ್ಭಾಗದಲ್ಲಿ 2 ಗೆರೆಗಳು, ತಳಭಾಗದಲ್ಲಿ 2 ಗೆರೆ, 2 ಗೆರೆಯ ಮಧ್ಯದಲ್ಲಿ ಒಂದು ವೃತ್ತಾಕಾರ,
ಇಲ್ಲಿ ಎಲ್ಲೆಲ್ಲಿ ಏನೇನು ಅನ್ನೋದನ್ನು ಸ್ಪಷ್ಟವಾಗಿ ನೋಡ್ಕೊಳ್ಳಿ, ಅದರಂತೆ ಮಾಡಿ. ಮೊದಲು ಒಂದು ವೃತ್ತಾಕಾರ, ಒಂದು ಸರ್ಕಲ್, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ, 3 ರೇಖೆ ಇರೋಂಥದ್ದು, ಅದರ ಮೇಲ್ಭಾಗದಲ್ಲಿ 2 ಗೆರೆಗಳು ಮಾತ್ರ, ಅಲ್ಲೇನು ಬೇರೆ ಬರಿಬಾರ್ದು. ನಿಮ್ಮ ಬಲಭಾಗದಲ್ಲಿ ಒಂದು ವೃತ್ತಾಕಾರ, ನಿಮ್ಮ ಎಡಭಾಗದಲ್ಲಿ ಒಂದು ಬಾಕ್ಸು, 4 ರೇಖೆ ಇರುವಂತಹ ಬಾಕ್ಸ್ ಮಾಡ್ತಕ್ಕಂಥದ್ದು. 4 ರೇಖೆಯ ಒಂದು ಬಾಕ್ಸನ್ನು ಇಲ್ಲಿ ಹಾಕಬೇಕು. ಅದರ ತಳಭಾಗದಲ್ಲಿ 2 ರೇಖೆಗಳನ್ನು ಎಳಿಬೇಕು. ಅದರ ಮಧ್ಯದಲ್ಲಿ ಒಂದು ಬಿಂದುವನ್ನು ಇಡಬೇಕು. ಇದು ಮೊದಲು ಮಾಡಿಕೊಳ್ಳುವಂಥದ್ದು. ಇದ್ರ ಮಧ್ಯದಲ್ಲಿ ಹ್ರೀಮ್ ಅಂತಕ್ಕಂಥದ್ದು, ಹ ಹಿ, ಅದಕ್ಕೆ ರಾವತ್ತು 0, ಹರೀಮ್. ಮಧ್ಯದಲ್ಲಿ ಹ್ರೀಮ್, ಮೇಲ್ಭಾಗದಲ್ಲಿ ಗಮ್, ಬಲಭಾಗದಲ್ಲಿ ರಮ್, ತಳಭಾಗದಲ್ಲಿ ಸಮ್, ಎಡಭಾಗದಲ್ಲಿ ಶ್ರೀಮ್, ಇದಿಷ್ಟು ಮೊದಲು ಪ್ರಾರಂಭಿಕ ಹಂತದಲ್ಲಿ ಮಾಡಿಕೊಳ್ಬೇಕಾಗಿರುವಂಥ ಕಾಯಕ. ಇದಿಷ್ಟಾದಮೇಲೆ ಮುಂದೇನು ಅದು ನಾನು ತಿಳಿಸ್ಕೊಡ್ತೀನಿ, ಕೂತ್ಕೊಳ್ಳಿ. ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ, ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಅದ್ಭುತವಾದಂತಹ ತಂತ್ರಸಾರ. ಯಾರು ಭಯಭೀತರಾಗಿದ್ದಿರಲ್ಲ, ಆ ಭಯ ಎಂಬತಕ್ಕಂಥದ್ದು ನಿಮ್ಮ ವಾಸ್ತುಗಳಲ್ಲಾಗಲಿ ಅಥವಾ ನಿಮಗಾಗಲಿ, ನಿಮಗೆ ಭಯ ಎಂಬತಕ್ಕಂಥದ್ದು ಆವರಿಸಿದರೆ ಇವತ್ತಿನ ಈ ತಂತ್ರಸಾರ ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಆದರೆ ಇದನ್ನು ಯಾರು ಮಾಡಬೇಕು? ಭಯಪಡ್ತಕ್ಕಂಥವ್ರು ಮಾಡಬೇಕಾ, ಅಥವಾ ಬೇರೊಬ್ಬರು ಯಾರನ್ನು ಮಾಡಿದರೆ ಅದಕ್ಕೊಂದು ನಮಸ್ಕಾರ ಮಾಡಿ ಅದನ್ನು ನೋಡಿದ್ರೆ ಸಾಕ, ಅಥವಾ ಇಂಥ ಒಂದು ತಂತ್ರಸಾರವನ್ನು ಮಾಡುವಾಗ ಯಾರು ಭಯಭೀತರಾಗಿರ್ತಾರಲ್ಲ ಅವರು ಈ ಪ್ರಾಂತ್ಯದಲ್ಲಿ ಇರಬೇಕಾ? ಈ 3 ಸತ್ಯನೇ. ಈ ತಂತ್ರವನ್ನು ಮಾಡುವಾಗ ಈ ತಂತ್ರಸಾರದಲ್ಲಿ ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ವಿಚಾರ, ಯಾರು ಭಯಸ್ಥರಾಗಿರ್ತಾರಲ್ಲ, ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ಈ ತಂತ್ರವನ್ನು ಮಾಡುವಾಗ ಅವರು ಮುಂದಿರಬೇಕು. ಆ ಮುಂದಿದ್ದರೆ ಮಾತ್ರ ಅಲ್ಲಿ ಕಾಯಕ. ಮತ್ತೊಮ್ಮೆ ಹೇಳ್ತಿದ್ದೀನಿ, ವೃತ್ತಾಕಾರ, ತ್ರಿಕೋನ, ಅದರ ಮಧ್ಯದಲ್ಲಿ ಮೇಲ್ಭಾಗದಲ್ಲಿ 2 ಗೆರೆಗಳು, ಬಲಭಾಗದಲ್ಲಿ ಒಂದು ವೃತ್ತಾಕಾರ, ಅದರ ತಳಭಾಗದಲ್ಲಿ 2 ಗೆರೆಗಳು, ಅದರ ಮಧ್ಯದಲ್ಲಿ ಒಂದು ಬಿಂದು, ಎಡಭಾಗದಲ್ಲಿ ಒಂದು ಬಾಕ್ಸು. ಇದನ್ನಿಷ್ಟು ವ್ಯವಸ್ಥೆ ಮಾಡ್ಕೋಬೇಕು. ಮೇಲ್ಭಾಗದಲ್ಲಿ ಗಮ್, ಬಲಭಾಗದಲ್ಲಿ ರಮ್, ತಳಭಾಗದಲ್ಲಿ ಸಮ್, ಎಡಭಾಗದಲ್ಲಿ ಶ್ರೀಮ್, ಮಧ್ಯದಲ್ಲಿ ಹ್ರೀಮ್. ಈ ಬೀಜಾಕ್ಷರಿಗಳನ್ನು ಭಾಳ ಸ್ಪಷ್ಟವಾದಂಥ ರೀತಿ ನೀವು ಬರೆದು, ಅದಾದ ನಂತರ ದೀಪಗಳನ್ನು, ಇಲ್ಲಿ 4 ದೀಪಗಳು ಅಂತ ಹೇಳಿದ್ದೆ ನಾನು, ಅಂದರೆ 5 ದೀಪ ಒಂದು ಸಪೋರ್ಟಿಗಿರಲಿ ಅಂತ. ನೋಡಿ, ವೃತ್ತಾಕಾರದ ಮಧ್ಯದಲ್ಲಿ ಒಂದು ದೀಪ, ಇನ್ನು 2ನೇದು ಬಾಕ್ಸಲ್ಲಿ ಇಲ್ಲಿ ಒಂದು ದೀಪ, ಇನ್ನು 3ನೇದು ಮೇಲ್ಭಾಗ 2 ಗೆರೆಗಳನ್ನು ಹಾಕಿದ್ದೀರಲ್ಲ, ಇಲ್ಲಿ ಒಂದು ದೀಪ, ಇನ್ನೊಂದು ದೀಪ ಇಡಬೇಕು. ಅದನ್ನು ಎಲ್ಲ ಕೆಲಸ ಕಂಪ್ಲೀಟ್ ಆದಮೇಲೆ ಇಲ್ಲಿಡುವಂತಹದ್ದು. ಅಂದರೆ ಇಲ್ಲಿ ಬಿಂದು ಮಧ್ಯದಲ್ಲಿ ಒಂದು ದೀಪ ಇಡಬೇಕು, ಇನ್ನೊಂದು ದೀಪ ಅದು ಹಾಗೆ ನಿಂತ್ಕೊಳ್ಳುತ್ತೆ, ಅದರ ಅವಶ್ಯಕತೆ ನಮಗಿಲ್ಲ. ಇನ್ನು ಅರಳಿ ಎಲೆಯಲ್ಲಿ ಬಹಳ ಮುಖ್ಯವಾಗಿ ಅರಳಿ ಎಲೆಯಲ್ಲಿ ಒಂದು ನಕ್ಷತ್ರ, ಅದಕ್ಕೆ ಪದ್ಮ, ನಕ್ಷತ್ರ ಮತ್ತು ಪದ್ಮವನ್ನು ನೀವು ರಚನೆ ಮಾಡಬೇಕು. ಇದು ಅರಿಶಿಣದ ಗಂಧದಿಂದ ನಕ್ಷತ್ರ ಮತ್ತು ಪದ್ಮ. ಆ ಪದ್ಮ ಹಾಕಿದ ನಂತರ ಮೇಲ್ಭಾಗದಲ್ಲಿ ಕ್ಲೀಂ, ಎಲೆಯ ಮೇಲ್ಭಾಗದಲ್ಲಿ ಕ್ಲೀಂ, ಎಲೆಯ ಬಲಭಾಗದಲ್ಲಿ ಸಮ್, ಎಲೆಯ ಎಡಭಾಗದಲ್ಲಿ ಗಮ್, ಎಲೆಯ ಮಧ್ಯಭಾಗದಲ್ಲಿ ಹರೀಂ. ಮತ್ತೊಮ್ಮೆ ನೋಡ್ಕೊಳ್ಳಿ, ಇದನ್ನು ಭಾಳ ಸ್ಪಷ್ಟವಾಗಿ, ಕ್ರಮಬದ್ಧವಾಗಿ, ಲೋಪದೋಷ ಇಲ್ಲದೀರ ಇದನ್ನು ಬರೀರಿ. ಆದಷ್ಟು ಬೀಜಾಕ್ಷರಿ ಮಂತ್ರಗಳನ್ನು ನೀವು ಹೇಗೆ ಸಾಧ್ಯವೋ ಹಾಗೆ ಜೋಪಾನವಾಗಿ ಬರೀರಿ. ಅಥವಾ ನೀವು ಬರೀಲಿಕ್ಕಾಗಿಲ್ಲ ಅಂದರೆ ಮನೆಯಲ್ಲಿ ಮಕ್ಕಳು ಅಥವಾ ಯಾರನ್ನ ಹಿರಿಯರಿದ್ದರೆ ಅವ್ರ ಕೈಲಿ ಬರೆಸಿ. ಇದು ಅರಳಿ ಎಲೆ. ಈ ಅರಳಿ ಎಲೆಯನ್ನು ಹರೀಮ್ ಎಂಬತಕ್ಕಂತಹ ಸ್ಥಳದಲ್ಲಿ ಮಧ್ಯಭಾಗದಲ್ಲಿ ಇಡಬೇಕು. ಹರೀಮ್ ಎಂಬತಕ್ಕಂಥ ಸ್ಥಳ ಮಧ್ಯಭಾಗ. ಇನ್ನು ಬಿಳಿ ಎಕ್ಕದ ಎಲೆ ಮೇಲ್ಭಾಗದಲ್ಲಿ, ಬಿಳಿ ಎಕ್ಕದ ಎಲೆ ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರ, ಇನ್ನು ಒಂದು ಬಾಕ್ಸು, 4 ರೇಖೆ ಇರುವಂಥ ಬಾಕ್ಸು, ಅದರ ಮಧ್ಯದಲ್ಲಿ ಒಂದು ತ್ರಿಕೋನ, ತ್ರಿಕೋನದ ಮಧ್ಯದಲ್ಲಿ ಒಂದು ವೃತ್ತಾಕಾರ ಚಿಕ್ಕದಾದಂಥದ್ದು, ಒಂದು ಬಿಂದು ಅಷ್ಟಿಟ್ಟರೆ ಸಾಕು. ಅದರ ತಳಭಾಗದಲ್ಲಿ 2 ಗೆರೆಗಳು, ಅದಕ್ಕೆ 2 ಕಡೆಯೂ ಕ್ಲೋಸ್ ಮಾಡಬೇಕು. ಅಂದರೆ ಒಟ್ಟು 1 2 3 4, ಆ 2 ಗೆರೆಗಳಿಗೆ 4 ಭಾಗ ಹಾಕಬೇಕು, 4 ಹಾಕಬೇಕು. ಅದರ ಮಧ್ಯದಲ್ಲಿ
3 ಮನೆಗಳಾಗಿರಬೇಕು. ಅಂದರೆ ಇಲ್ಲಿ ನೋಡ್ಕೊಳ್ಳಿ ಇದನ್ನು, ಇದು 3 ಮನೆಗಳು, 3 ಮನೆ ಸೇರಿಸಿ ಒಂದೇ ಲೈನ್, ಅಂದರೆ 2 ಲೈನ್ ಹಾಕಿ 4 ಗೆರೆಗಳು ಹಾಕಿದ್ರೆ ಇಲ್ಲಿ 3 ಮನೆ ಆಗುತ್ತೆ. ಇದು ಯಾವುದೇ ಬೀಜಾಕ್ಷರಿಗಳನ್ನು ಬರೀತಕ್ಕಂಥದ್ದು ಬೇಡ. ಇದು ಬಿಳಿ ಎಕ್ಕದ ಎಲೆ. ಈ ಎಲೆಯನ್ನು ಮತ್ತೊಮ್ಮೆ ನಿಮಗೇನಾದ್ರು ಕನ್ಫ್ಯೂಷನ್ ಆದರೆ ಸರಿಯಾದ ರೀತಿ ತಿಳ್ಕೊಳ್ಳಿ, ತಪ್ಪು ಮಾಡಬೇಡಿ, ಹಾಗೆ ಅರ್ಥ ಮಾಡ್ಕೊಳ್ಳಿ. ಸಮಾಧಾನ ರೀತಿ ಹೇಳ್ತಾ ಇದ್ದೇನೆ, ಯಾಕೆಂದರೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ವ್ಯತ್ಯಾಸ ಮಾಡ್ಕೋಬೇಡಿ. ಮೇಲ್ಗಡೆ ವೃತ್ತಾಕಾರ, ಬಿಳಿ ಎಕ್ಕದ ಎಲೆ ಮೇಲ್ಭಾಗ ವೃತ್ತಾಕಾರ, ಜೊತೆಗೆ ಎಲೆಯನ್ನು ಶ್ರೀಮಂತಕ್ಕಂಥ ಸ್ಥಳದಲ್ಲಿ ಇಟ್ಬಿಡಿ. ಇಟ್ಟು ಈ ದೀಪವನ್ನು ಇದರ ಮಧ್ಯದಲ್ಲಿಡಿ. ಇದಕ್ಕೆ 11 ಪ್ರದಕ್ಷಿಣೆ ಮಾಡಿ. 11 ಪ್ರದಕ್ಷಿಣೆ ಮಾಡಿ ಇದರ ಮಧ್ಯದಲ್ಲಿ ಕಡಲೆಕಾಳು, ಯಾರ್ಯಾರ ಮನೆಯಲ್ಲಿ ಭಯಸ್ಥರಾಗಿರ್ತಾರೋ ಅವರು ಅಶ್ವತ್ಥ ಅರಳಿ ವೃಕ್ಷದ ಮೇಲೆ ಕಡಲೆಕಾಳನ್ನು ಹಾಕಿ ಅವ್ರ ಕೈಯಿಂದನೇ ಹಾಕಿಸಿ, 3 ಚಿಟಿಕೆ ಅಷ್ಟು ಹಾಕಿಸಿ. 3 ಚಿಟಿಕೆ ಹಾಕಿಸಿ 11 ಪ್ರದಕ್ಷಿಣೆ ಮಾಡಿದ್ದ ನಂತರ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತೂ ಅದಕ್ಕೊಂದು ದೀಪ ಹಚ್ಚಿ ನಮಸ್ಕಾರ ಮಾಡಬೇಕು. ಅವತ್ತಿನ ದಿವಸನೇ ಅರಳಿ ವೃಕ್ಷಕ್ಕೆ ಹೋಗಿ ಪ್ರದಕ್ಷಿಣೆ ಮಾಡಿ ಬರಬೇಕು. ಮಾರನೇ ದಿವಸ ಬೆಳಗ್ಗೆ ಇದೆಲ್ಲವನ್ನು ಸಹಿತ ಶುದ್ಧಿ ಮಾಡಬೇಕು. ಇದಿಷ್ಟು ಕ್ರಮ ಮಾಡಿದ್ರೆ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.